अस्मद्गुरुभ्यो नमः श्रीशङ्करभगवान् मात्राजगतः सर्वेश्वरो गृह्णातु ज्ञानं नैष्कर्म्यसिद्धिकम् भगवो ब्रह्म ಬಾಗುನಾರ ವಾಕ್ಯ ಯಾರಿಗೆ ಉಪದೇಶ ಅಂತ ಆ ವಾಕ್ಯದ ಉಪದೇಶ ಕೇವಲ ಚೈತನ್ಯಕ್ಕ ಕೇವಲ ಅಂತಃಕರಣಕ್ಕ ಅಥವಾ ಮನಸ್ಸು ಬುದ್ಧಿಗ ಅಂತ ಕೇವಲ ಚೈತನ್ಯಕ್ಕೆ ಅಂದ್ರೆ ಅದು ಕೂಟಸ್ಥಿರವಾದ್ರಿಂದ ಅದು ಕೊಂದಲ್ಲ ಅದು ಯಾಕಂದ್ರೆ ಅದಕ್ಕೆ ಜ್ಞಾನಾಜ್ಞಾನಗಳ ಪ್ರಶ್ನೆ ಬರಲ್ಲ ಕೇವಲ ಅಂತಃಕರಣಕ್ಕೆ ಅಂತ ಅಂದ್ರೆ ಅಚೇತನ ಅದನ್ನ ಅವಿವಿಚ್ಯ ಉಭಯಂ ಭಕ್ತಿ ಇಚ್ಚುತ್ತೆ ಅವಿವಿಚ್ಯ ಅಂದ್ರೇನು ಅಂತಃಕರಣವನ್ನು ಆತ್ಮವನ್ನು ವಿಂಗಡ ಮಾಡ್ಕೋದೇನೆ ಅಂತಃಕರಣವೇ ತಾನು ಹೇಳಿ ಚಿದಾಭಾಸವಾದ ಅಂತಃಕರಣ ಹೇಳ್ತಿರ್ತಾವ ಚಿತ್ತಿನ ಆಭಾಸದಿಂದ ಒಡಗೂಡಿದ ಅಂತಃಕರಣ ಆಭಾಸ ಅಂದ್ರೇನು ಅದು ಮಾರು ಹೊಳೆಯೋದು ಕನ್ನಡದಲ್ಲಿ ಹೇಗೆ ಮುಖ ಮಾರು ಹೊಳೆಯುತ್ತೋ ಅಂತಃಕರಣದಲ್ಲಿ ಚೈತನ್ಯದ ಪ್ರತಿಬಿಂಬೋದಯವಾಗುತ್ತೆ ನಾನು ಒಂದು ಪ್ರಶ್ನೆ ಬರುತ್ತೆ ಅವನಿಗೆ ಉಪದೇಶ ಯಾವ ಅಂತಃಕರಣದಲ್ಲಿ ಯಾವ ಚೈತನ್ಯ ಸ್ವರೂಪನಾದ ಆತ್ಮನು ಪ್ರತಿಬಿಂಬಿತನಾದಾಗ ಅದರಲ್ಲಿ ನಾನು ಎನ್ನುವಂತಹ ಒಂದು ಪ್ರತ್ಯಯ ಎದುರುತ್ತೋ ಅವರಿಗೆ ನಾನು ಪ್ರಮಾಸು ನಾನು ಜೀವ ನಾನು ಸಂಸಾರ ಬುದ್ಧಿ ಇದೆ ಇದೊಂದಿಗೆ ಅನಾದಿ ಮಾಯೆಯ ಸುತ್ತ ಇದು ಯಾವತ್ತಿನ ಬಂದಿದೆ ಗೊತ್ತಿಲ್ಲ ಹಾಗಾಗಿ ಅವನಿಗೆ ಉಪದೇಶವನ್ನು ಮಾಡ್ತಾ ಇದೆ ಅಂತಂದು ಹೊಂದತ್ತೆ ಯಾಕೆಂದ್ರೆ ಪೂರ್ವಪಕ್ಷ ನಿಶಾಚ್ಯತೆಯನ್ನು ಬರೀ ಅಂತಃಕರಣಕ್ಕೆ ಅನ್ನೋದು ಒಂದು ಪೂರ್ವಪಕ್ಷ ಬರೀ ಆತ್ಮನಿಗೆ ಒಂದು ಪೂರ್ವಪಕ್ಷ ಅದನ್ನು ನಿಶಾಚರ್ಯ ಕೊಚ್ಚ ಹಾಕ್ಬಿಟ್ಟು ಈ ಪಕ್ಷವನ್ನು ತೆಗೆದುಕೊಂಡಿದ್ದಾರೆ ಅಂತ ಅಲ್ಲಿ ಹೇಳಿ ಇಲ್ಲಿ ಏನು ಗುರುಗಳು ಟಿಪ್ಪಣಿಯಲ್ಲಿ ಕೇವಲ ಪರಮಾತ್ಮನಿಗೆ ಅಥವಾ ಕೇವಲ ಅಪರಮಾತ್ಮನಿಗೆ ಉಪದೇಶ ಅನ್ನೋದು ಉಪಯೋಗ ಪೂರ್ವಪಕ್ಷ ಹೊಂದಲ್ಲ ಅಂತ ಟಿಪ್ಪಣಿ ಮಾಡಿದ್ದಾರೆ ಪೀಠಿಕೆಯಲ್ಲಿ ಅದೇ ಇದೆಯಪ್ಪ ಕೇವಲ ಪರಮಾತ್ಮನಿಗೆ ಉಪದೇಶವೋ ಕೇವಲ ಅಪರಮಾತ್ಮ ಉಪದೇಶವೋ ಅಂತ ಪೂರ್ವಪಕ್ಷ ಹಾಕಿದ್ದಾರೆ ಗುರು ಹೊಂದಲ್ಲ ಅಂತ ಹೇಗೆ ಹೇಳಿದ್ರೆ ನನಗೆ ಅರ್ಥವಲ್ಲ ಇದು ವ್ಯಾಖ್ಯಾನ ಪೀಠಿಕೆ ನೋಡಿದ್ರೆ ಅದೇ ಕಾಣುತ್ತೆ ಇರಲಿ ಸದ್ಯಕ್ಕೆ ಸಚ್ಚೇದ ಅವಿವೇಕ ಸ್ವತೋ ವಿವಿಕ್ತಾತ್ಮನೇ ಆ ಈ ಉಪದೇಶವು ಅವಿವೇಕ ಅಂದ್ರೆ ಆತ್ಮನನ್ನು ಅನಾತ್ಮನನ್ನು ವಿಂಗಡ ಮಾಡ್ಕೊಳ್ಳದೆ ಇರುವುದರಿಂದ ಅವನಿಗೆ ಸ್ವತಃ ವಿವೇಕಾತ್ಮನೆ ಪೂರ್ಣ ವಿಂಗಡ ಮಾಡಿಕೊಂಡ ಯಾರು ಆತ್ಮಾನಾತ್ಮ ವಿವೇಕ ಮಾಡ್ಕೊಂಡಿರ್ತಾನೋ ಆತ್ಮಾನಾತ್ಮ ವಿವೇಕ ಮಾಡಿಕೊಂಡು ಇನ್ನೂ ತತ್ವಜ್ಞಾನ ಆಗಿಲ್ಲ ಬೀಜದಲ್ಲೇ ಇದ್ದಾನೆ ಆದ್ರೆ ಸಾತ್ವಿಕ ಪ್ರಮಾಸರು ಸಾತ್ವಿಕ ಅಹಂಕಾರ ಸಾತ್ವಿಕ ಪ್ರಮಾಸ ಇಟ್ಕೊಂಡ್ರೆ ಚೆನ್ನಾಗಿ ಹೊಂದತ್ತೆ ಅದಕ್ಕೆ ಉಪದೇಶ ಅಂತ ಆದ್ರೆ ಅದು ಉಪದೇಶ ಕೇಳುತ್ತಲೇ ಅದು ತತ್ವ ತಿಳ್ಕೊಂಡ್ಬಿಡುತ್ತೆ ಸಾತ್ವಿಕ ಅಹಂಕಾರ ಅದು ಸಾತ್ವಿಕ ಪ್ರಮಾಸು ಅಂದ್ರೆ ಪ್ರಮಾಸುವಿನ ಆಭಾಸ ಇದೆ ಅಂತಃಕರಣದ ಆಭಾಸ ಇದೆ ಒಂದು ಮಟ್ಟಿಗೆ ಚೈತನ್ಯದಂತೆ ಥಳಗುಟ್ತಾ ಇರುವಂತಹ ಅಂತಃಕರಣ ಪ್ರಮಾಸ ಅವನಿಗೆ ರಜೋಗುಣ ತಮೋಗುಣದ ಸಮ್ಮಿಶ್ರತೆ ಇಲ್ಲ ರಜೋಗುಣ ತಮೋಗುಣ ಸಮ್ಮಿಶ್ರತೆ ಇದ್ದಿದ್ರೆ ಅದಕ್ಕೆ ವಿವೇಕ ಆಗ್ತಿರ್ಲಿಲ್ಲ ವಿವೇಕ ಸಾತ್ವಿಕ ಗುಣದಿಂದ ಆತ್ಮನಷ್ಟು ನೈರ್ಮಲ್ಯ ಆತ್ಮನಷ್ಟು ಸ್ವಚ್ಛತೆ ಆತ್ಮನಷ್ಟು ಸೂಕ್ಷ್ಮತೆ ಪಡ್ಕೊಂಡಂತಹ ಅಂತಃಕರಣ ಆ ಅಂತಃಕರಣ ಉಪದೇಶ ಅಂತಂದ್ರೆ ಸದ್ಯಕ್ಕೆ ಅವನು ತತ್ವಜ್ಞಾನಿ ಅಲ್ಲ ಅವನು ಜ್ಞಾನಿಯೇ ಆ ಸಾತ್ವಿಕ ಅಂತಃಕರಣ ಕೂಡಿಕೊಂಡಂತಹ ಪರಮಾತ್ಮ ಜೀವನು ನೆಪಮಾತ್ರಕ್ಕೆ ಗುರುವಾಕ್ಯವನ್ನು ಕಿವಿಯನ್ನು ಮನಸ್ಸನ್ನು ಇಟ್ಕೊಂಡು ತನ್ನ ಅನುಭವಕ್ಕೆ ಅದನ್ನ ಹೊಂದಿಸಿಕೊಳ್ಳುತ್ತಲೇ ಪದಾರ್ಥವಾಗಿರುವ ಪ್ರತ್ಯಕ್ಷ ರೂಪವನ್ನ ತಾನು ಅರಿಯುತ್ತಾ ಅಂದ್ರೆ ತಾನಾಗಿ ಉಳಿಯುತ್ತಾ ಅದಕ್ಕೆ ತತ್ಪದಾರ್ಥದ ಅರ್ಥವು ಅದಕ್ಕೆ ಲಕ್ಷ್ಯವಾಗುತ್ತಾ ತತ್ವಜ್ಞಾನ ಆಗುತ್ತೆ ಹೀಗೆ ಅವಿವೇಕದಿಂದ ಇದಂ ಅವಿವೇಕ ಇದಮ್ಮಲ್ಲಿರ್ತಕ್ಕಂತಹ ಒಂದು ಇದರ ಅವಿವೇಕದಿಂದ ಅಹಂ ಎಂಬುದು ಇದಂ ಅವಿವೇಕವುಳ್ಳ ಅನಾತ್ಮದೊಡನೆ ಬೆರಕೆಯಾಗಿರುವ ಆತ್ಮ ಇದಂ ಶಬ್ದವಾಚ್ಯವಾಗಿರುವ ಬುದ್ಧಿಯಾದಿಯೊಡನೆ ವಿವೇಕವನ್ನು ಹೊಂದದೇ ಇರುವ ಆತ್ಮನೇ ಅಹಂ ಶಬ್ದವಾಚ್ಯ ಅವನಿಗೆ
ವಿವಿಕ್ತಾತ್ಮನಾಗಿ ಅವನು ಆತ್ಮಾನಾತ್ಮ ವಿವೇಕವನ್ನು ಮಾಡಿಕೊಂಡ ಅಂತ ಆದ್ರೆ ಅವನಿಗೆ ಉಪದೇಶವಾಗಿರುತ್ತದೆ ಎಂದು ಸಾಕ್ಷ್ಯನ್ಮಯ ಸಾಕ್ಷ್ಯ ವ್ಯತಿರೇಕವನ್ನು ಮಾಡ್ಕೊಂಡು ಆತ್ಮನ ಅನಾತ್ಮನ ಬಿಡಿಸ್ಕೊಳ್ತಾ ಇದ್ದಾನೆ. ಹಾಗೆ ಬಿಡಿಸ್ಕೊಳ್ತಾ ಇದ್ದಂತವನಿಗೆ ವೀಕ್ಷಾಪನ್ಯಸ್ಯ ಕೋಷ್ಣ ಜ್ಞಾಪಕ. ಇಷ್ಟು ನಾನಲ್ಲ ಅಂತ ಆದ್ರೆ ನಾನು ಯಾರು ತಡ್ಕಾಡುತ್ತಿರುವಾದ್ರಿಂದ ತತ್ವಂತ್ಯಾಹ ಅದೇ ಜಗತ್ಕಾರಣೆ ಯುಷ್ಮದಸ್ಮದ್ವಿಭಾಗಜ್ಞೇ ಯಾದರ್ಥವದಿದಂ ವಚಃ ತೋ ನಭಿಜ್ಞೇ ವಾಕ್ಯಂ ಶಿವಗಾಯನಂ ವಿಭಾಗಜ್ಞೇ ಸ್ಯಾದರ್ಥವದಿದಂ ವಚಃ ಯತೋ ನಭಿಜ್ಞೇ ವಾಕ್ಯಂ ಸ್ಯಾದ್ ಬಧಿರೇ ಶಿವಗಾಯನಂ ವಿಭಾಗಜ್ಞೇ ಇದಂ ವಚಃ ಯತಃ ಅನವಿಜ್ಞೇ ವಾಕ್ಯಂ ಸ್ಯಾದ್ ಬಧಿರೇಷು ಇವ ಗಾಯನಂ. ಯಾವ ಸಾಧಕನು ಆತ್ಮಾನಾತ್ಮ ವಿಭಾಗವನ್ನು ಮಾಡ್ಕೊಂಡಿದ್ದಾನೆ ಅಂತಂದ್ರೆ ನಿಷ್ಪತ್ ಅಂದ್ರೆ ಅನಾತ್ಮ, ಅಸ್ಪತ್ ಅಂದ್ರೆ ಆತ್ಮ. ಆತ್ಮಾನಾತ್ಮ ವಿಭಾಗವನ್ನು ಮಾಡಿಕೊಂಡು ಕೇವಲ ಸಾತ್ವಿಕವಾದ ಪ್ರಮಾಸವಾಗಿ ಸಾತ್ವಿಕವಾದ ಅಹಂಕಾರವಾಗಿ ನಿಂತ್ಕೊಂಡಿದ್ದಾನೆ. ಗುಣಮಟ್ಟಿಗೆ ಅವನಿಗೆ ರಾಗಾದಿ ದೋಷಗಳೆಲ್ಲ ಹೋಗಿದೆ. ಆತ್ಮನಷ್ಟು ಸ್ವಚ್ಛತೆಯು ಸೂಕ್ಷ್ಮತೆಯು ವ್ಯಾಪಕತ್ವವು ಉಂಟಾಗಿದೆ. ಅದು ತಿಳಿಯಾಗಿದೆ ಅಂತಃಕರಣ, ಆದರೂ ತತ್ವಜ್ಞಾನವಾಗಿಲ್ಲ. ಹಾಗಾಗಿ ಆತ್ಮನಷ್ಟು ಸ್ವಚ್ಛತೆ ಸೂಕ್ಷ್ಮತೆ ವ್ಯಾಪಕತ್ವವನ್ನು ಪಡ್ಕೊಂಡು ಆತ್ಮಾನಾತ್ಮ ವಿಭಾಗವನ್ನು ಮಾಡಿಕೊಂಡು ಯಾವ್ದು ಕಾಣ್ತಾ ಇದೆಯೋ ಯಾವುದು ನಾನಲ್ಲ ಅಂತ ಅದೆಲ್ಲಕ್ಕಿಂತ ಹಿಂದಕ್ಕೆ ಸರ್ಕೊಂಡ್ಬಿಟ್ಟಿದ್ದಾನೆ. ಕಾಣುವುದೆಲ್ಲಕ್ಕಿಂತ ಹಿಂದಕ್ಕೆ ಸರ್ಕೊಂಡ್ಬಿಟ್ಟು ಕೇವಲ ತಾನಾಗಿ ಉಳ್ಕೊಂಡಿದ್ದಾನೆ. ಹಾಗೆ ಉಳ್ಕೊಂಡಂತಹ ಸಾಧಕರಿಗೆ ಇದಂ ವಚಃ ಅರ್ಥವದು, ಈ ತತ್ವಮಸಿ ಎಂಬ ವಾಕ್ಯವು ಸಾರ್ಥಕವುಳ್ಳದ್ದಾದ ವಾಕ್ಯವಾಗುತ್ತೆ. ಅವನಿಗೆ ಉಪಯುಕ್ತವಾಗುತ್ತೆ, ಆ ಉಪದೇಶ ಫಲಕಾರಿಯಾಗುತ್ತೆ. ಈ ಪೂರ್ತಿ ತಮೋಗುಣ ರಜೋಗುಣದಿಂದ ಅನಾತ್ಮಕ ಮುಳುಗಿರುವವನಿಗೆ ಉಪದೇಶ ಎಫೆಕ್ಟ್ ಆಗೋದಿಲ್ಲ, ಏನು ಕಾರಣ ಮಾಡುತ್ತೆ. ತತ್ವಜ್ಞಾನಿ ಆದವನಿಗೂ ಇದೇನು ಬೇಕಾಗಿಲ್ಲ ವಾಕ್ಯ. ಆದರೆ ಆತ್ಮಾನಾತ್ಮ ವಿವೇಕವನ್ನು ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಆಗಿದ್ದಾನೆ ಅಂತಂದ್ರೆ ಸಾತ್ವಿಕ ಅಂತಃಕರಣದಿಂದ ಕೂಡ್ಕೊಂಡಿದ್ದಾನೆ. ಆತ್ಮನಷ್ಟು ಸ್ವಚ್ಛತೆ ನೈರ್ಮಲ್ಯತೆ ಸೂಕ್ಷ್ಮತೆಯನ್ನು ಪಡ್ಕೊಂಡಿದ್ದಾನೆ. ಆ ಪ್ರಮಾದವಾಗಿದ್ದಾನೆ, ಇನ್ನೂ ಅವಿದ್ಯೆ ಹೋಗಿಲ್ಲ. ಅವನು ಅನಾತ್ಮದಿಂದ ಪೂರ್ತಿ ತನ್ನನ್ನು ಬಿಡಿಸ್ಕೊಂಡು ನಾನು ಯಾರಾಗಿದ್ದೀನಿ, ನಾನು ಏನಾಗಿದ್ದೀನಿ ಅಂತ ಹೇಳಿ ಎಲ್ಲ ಅನಾತ್ಮನ ಬಿಟ್ಕೊಂಡ್ಬಿಟ್ಟ. ಆದ್ರೂ ತಾನು ಯಾರು ಗೊತ್ತಾಗ್ತಿಲ್ಲ. ಅಸ್ಪತ್ತನ ಆತ್ಮ, ವಿಶ್ವತನ ಅನಾತ್ಮ, ವಿಶ್ವದಸ್ಪದ್ ವಿಭಾಗ ಜ್ಞಾನ. ಹಾ, ಅಲ್ಲಿ ಅರಿವೇ ಅವನಿಗೆ ಸಾಧನ. ಅರಿವಿಗೆ ಯಾವ್ಯಾವ್ದು ಗೋಚರವೋ ಅದೆಲ್ಲ ಅನಾತ್ಮ, ಅರಿವೇ ಆತ್ಮ. ಅರಿವಿಗೆ ಎಲ್ಲಿವರೆಗೂ ಗೋಚರ ಆಗುತ್ತೆ? ಅರಿವಿಗೆ ಇದು ಹೊರಗೆಲ್ಲ ಗೋಚರ ಆಗುತ್ತೆ, ಇಲ್ಲ ಆತ್ಮ. ದೇಹವೂ ಗೋಚರ, ಇಂದ್ರಿಯವೂ ಗೋಚರ, ಮನಸ್ಸು ಬುದ್ಧಿ ಎನ್ನುವುದು ಗೋಚರ. ಹಾಗೆ ಅದಕ್ಕಿಂತ ಇದಕ್ಕೆ ಸರ್ಕೊಂಡ್ಬಿಟ್ಟ. ಬುದ್ಧಿಯಿಂದಲೂ ವಿಡ್ರಾ ಮಾಡ್ಕೊಂಡ್ಬಿಟ್ಟ. ಅದನ್ನು ಬುದ್ಧಿಯಿಂದ ವಿಡ್ರಾ ಮಾಡ್ಕೊಂಡು ದೇಹದಿಂದ ವಿಡ್ರಾ ಮಾಡ್ಕೊಂಡು ಇವರು ಸಾತ್ವಿಕ ತಾನ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ತತ್ವಜ್ಞಾನ ಆಗಿಲ್ಲ, ಇನ್ನೂ ಪ್ರಮಾಸ ಭಾವ ಇದೆ, ನಾನೂನ ಭಾವ ಇದೆ. ಅದು ಸಾತ್ವಿಕವಾದ ನಾನೂನ ಭಾವ. ಅದು ಆತ್ಮನಷ್ಟು ನಿರ್ಮಲತೆ ಸೂಕ್ಷ್ಮತೆ ಸ್ವಚ್ಛತೆಯನ್ನ ಪಡ್ಕೊಂಡಂತಹ ನಾನದು. ಆ ನನಗೆ ಈ ಉಪದೇಶ ಅಂತಂದ್ರೆ ಅವಾಗ ಸಾರ್ಥಕವಾದದ್ದಾದ ಉಪದೇಶವಾಗತ್ತೆ. ಇದಂ ವಚಃ ಸಾರ್ಥಕಂ, ಈ ತತ್ವಮಸಿ ಎಂಬ ಉಪದೇಶದ ವಾಕ್ಯವು ಸಾರ್ಥಕವಾಗತ್ತೆ. ಯಾಕೆಂದ್ರೆ ಈ ಆತ್ಮಾತ್ಮ ವಿಭಾಗವನ್ನೇ ಮಾಡ್ಕೊಳ್ಳದೆ ಇದ್ದವನಿಗೆ ಪೂರ್ತಿ ದೇಹದಲ್ಲಿ ಕೂತ್ಕೊಂಡ ನಿಂತ್ಕೋ, ಅವನಿಗೆ ನೀನು ತತ್ವಮಸಿ ಕೋಟಿ ಸಲ ಹೇಳಿದ್ರು ಬಧಿರೇ ಶಿವಗಾಯನಂ. ಕೆಪ್ಪನ ಮುಂದೆ ಗಾಯನ ಮಾಡಿದ್ರೆ ಕೋಣದ ಮುಂದೆ ಕಿನ್ನಂಗಡಿ ಬಾರಿಸಿದ್ರು ಅಂತ. ಕೋಣ ಅದು ಕಿನ್ನಂಗಡಿ ಬಾರಿಸಿದ್ರು, ಅದಕ್ಕೆ ಕಿನ್ನಂಗಡಿ ಕೇಳಿದ್ರೆ ಕಿನ್ನಂಗಡಿ ಗೊತ್ತಿಲ್ಲ ನೀ ಕೇಳಿದಮ್ಮ. ಕಿನ್ನಂಗಡಿ ಬಹಳ ಒಳ್ಳೆ ಇನ್ಸ್ಟ್ರುಮೆಂಟ್ ಇದು ಹಳ್ಳಿ ಕಡೆಯಲ್ಲಿ. ಹಳ್ಳಿ ಇದನ್ನ ಮಾಡ್ತಾರೆ, ಅದು ಒಳ್ಳೆದ ಶಬ್ದ ಬರ್ತಾ ಇದೆ. ವೈಲನ್ನು ಇದಷ್ಟು ಇದು ಬರಲ್ಲ, ಅದು ಅದದ್ದೇನೋ ಒಂದು ಇದಿದೆ ಹಳ್ಳಿ ಕಡೆ. ಆ ಕಿನ್ನಂಗಡಿ ಬಾರಿಸ್ಕೊಂಡು ಅವ್ರು ಹಾಡು ಹೇಳ್ಕೊಂಡಿರ್ತಾರೆ. ಅವರ ಹಳ್ಳಿ ಹಾಡಿಗೆ ಆ ಕಿನ್ನಂಗಡಿ ಈ
ಕಬ್ಬಿನ ಇದಂತದ್ದು ಕೋಲು ಇರ್ತಾನೆ ಅದೆಲ್ಲ ನೋಡ್ಕೊಂಡು ಅದ್ರಲ್ಲಿ ಚಟ್ನಿ ತೆಗೆದುಕೊಂಡು ಅದು ಮಾಡ್ಕೊಳ್ಳೋದು. ಹಿಂದಕ್ಕೆ ಸೋದೆ ಬೋರ್ಡ್ ಹಾಕೊಳ್ಳೋದು ಏನೋ ಮಾಡಿರ್ತಾರೆ. ಟ್ರಿನ್ 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 ಶಬ್ದ ಬರ್ತಾ ಇರ್ತದೆ. ಅವ್ರೇನೋ ಒಂದು ಹಳ್ಳಿ ಹಾಡು ಹಾಕೊಂಡು ಹೇಳ್ತಾರೆ. ಆ ಹಾಡು ಕೇಳಕ್ಕೆ ಹಳ್ಳಿಯವರಿಗೆ ರುಚಿ ಇರುತ್ತೆ. ಅದು ಕೋಣ ಅದ ಕೋಣನಿಗೆ ಪ್ರಯೋಜನ ಇಲ್ಲ. ಹಾಗೆ ವಿಶ್ವದಷ್ಟು ವಿಭಾಗ ಮಾಡ್ಕೊಳ್ದೇ ಇದ್ದವನು ದೇಹಾದಿಗಳಲ್ಲಿ ಪೂರ್ತಿ ಉಪ್ಪಿನಕಾಯಿ ಉಪ್ಪು ಖಾರ ಉಟ್ಕೊಂಡಂಗೆ ನಾನು ಅಭಿಮಾನ ಪಟ್ಕೊಂಡವನಿಗೆ ಈ ತತ್ವಮಸಿ ವಾಕ್ಯ ಏನು ಎಫೆಕ್ಟ್ ಮಾಡಲ್ಲ, ಫಲಕಾರಿ ಆಗೋದಿಲ್ಲ. ಸಾತ್ವಿಕ ಅಹಂಕಾರ ಅಥವಾ ಆತ್ಮನಷ್ಟು ಸ್ವಚ್ಛತೆ ಸೂಕ್ಷ್ಮತೆ ವ್ಯಾಪಕತ್ವವನ್ನು ಪಡ್ಕೊಂಡಂತಹ ಪ್ರಮಾಥರು ಅದು ಅಹಂಕಾರ. ಹಾಗಿದ್ದವನಿಗೆ ಆ ಉಪದೇಶ ಸಾಧಿಸ್ತದೆ. ಕರೆಕ್ಟ್ ಅಷ್ಟರ ಮಟ್ಟಿಗಿದ್ದಾನೆ. ವಿಶ್ವದಸ್ಮದ್ವಿಭಾಗ ವಿಜ್ಞಾನಸ್ಯ ಯುಕ್ತಿ ಉಪಾಯ ಭಾವಂ ಪ್ರತಿಪದ್ಯತೆ ಶೃಣು. ನಾನು ನೀನು ವಿಭಾಗ ಮಾಡ್ಕೊಂಡು ಹೊರಟಿದ್ದಾನೆ. ನಾನಲ್ಲದ ನಿಂತ್ಕೋಬೇಕು. ನಾನಲ್ಲದ ನಾನು ಅನ್ಕೊಂಡ್ಬಿಟ್ಟು ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂತ ದೊಡ್ಡವರ ಉಪದೇಶ ಅಥವಾ ಒಳ್ಳೆ ಸಾತ್ವಿಕ ಸಂಸ್ಕಾರ ಇದ್ದದ್ದರ ಗುಣದಿಂದ ವಿಚಾರ ಮಾಡಿ ದೇಹಿಂದ್ರಿಯ ನಾನಲ್ಲ ಅಂತೇಳಿ ಈ ವಿಭಾಗ ವಿಜ್ಞಾನವನ್ನು ಮಾಡ್ಕೋಬೇಕು ಅಂತ ಹೊರಟಿದ್ದಾನೆ. ಅವನಿಗೆ ಯುಕ್ತಿ ಯಾವುದು ವಿಭಾಗ ಮಾಡ್ಕೋಬೇಕು ಅಂತ ಅಂದ್ಕೊಂಡಂತಹ ಸಾಧಕನಿಗೆ ಯಾವ ಯುಕ್ತಿಯಿಂದ ಅವನು ವಿಭಾಗ ಮಾಡ್ಕೊತಾನೆ? ಅವನಿಗೆ ಹೆಲ್ಪ್ ಯಾವುದು ಅಂತ ವಿಭಾಗ ಮಾಡ್ಕೊಳ್ಳಿಕ್ಕೆ ಅದೊಂದು ಹೆಲ್ಪ್ ಬೇಕು, ಸಹಾಯ ಬೇಕಲ್ಲ. ಯಾವ ಸಹಾಯದ ಬಲದಿಂದ ವಿಶ್ವದಸ್ತಿ ವಿಭಾಗವನ್ನು ಮಾಡ್ಕೊಂಡು ಅನಾತ್ಮದ ತನ್ನನ್ನು ಬಿಡಿಸ್ಕೊತಾನೆ ಅಂತ ಕೇಳಿದ್ರೆ ಹೇಳ್ತಾರೆ ಅನ್ವಯ ವ್ಯತಿರೇಕೋ ಹಿ ಪದಾರ್ಥಸ್ಯ ಪದಸ್ಯ ಚ ಅದೇಕಮಿತ್ಯತ್ರ ಪುರೇವಾವಧಾರಣೆ. ಪದಾರ್ಥಸ್ಯ ಪದಸ್ಯ ಚ ಪದ ಯಾವುದು? ತ್ವಂ ತ್ವಂ ಪದ. ಪದದ ಅರ್ಥ ಏನು? ತ್ವಂ ಅರ್ಥ ಒಳಗಿರುವುದು, ತತ್ತರ್ಥ ಅದ್ವಿತೀಯ. ಪರೋಕ್ಷ ಅರ್ಥ ತೋರುತ್ತೆ, ತತ್ತನ್ನು ಅದು ಪರೋಕ್ಷ ಅಂತ ತೋರುತ್ತೆ, ಅದು ವಿವಕ್ಷೆ ಅಲ್ಲ. ತತ್ಪದಿಂದ ವಿವಕ್ಷೆ ಮಾಡ್ಕೊಂಡು ಯಾವುದು ಅದ್ವಿತೀಯ ಅಂತ ಏನು ಹೇಳ್ತಾರೆ? ಯಾವುದು ಅಸಂಸಾರಿಯೋ ಅದ್ವಿತೀಯೋ ಅದನ್ನು ತತ್ವದಿಂದ ಹೇಳ್ತಾ ಇದೆ. ತ್ವಪದದಿಂದ ನಾನು ನಡೆಸೋದು ಸಂಶಯ ಸತ್ವ ಇರುತ್ತೆ, ಅದು ವಿವಕ್ಷೆ ಅಲ್ಲ, ಒಳಗಿರೋದು ಅನ್ನೋ ವಿವಕ್ಷೆ. ತೀರಾ ಒಳಗಿರೋದು ಅನ್ನೋದನ್ನು ತ್ವಪದ ಇಂಡಿಕೇಟ್ ಮಾಡ್ತಾ ಇದೆ. ಯಾವುದಕ್ಕಿಂತ ಒಳಗಿಂದ ನಿಲ್ಲುವೋ ಅದನ್ನು ತ್ವಪದ ನಾನು ಹೇಳ್ತಾ ಇದ್ದೀನಿ. ಇಂದ್ರಿಯಕ್ಕಿಂತ ಮನಸ್ಸೊಳಗೆ, ಮನಸ್ಸಿಗಿಂತ ಬುದ್ಧಿ ಒಳಗೆ, ಬುದ್ಧಿಗಿಂತ ನಾನು ಒಳಗೆ, ಆಗ ಅದು ಅಲ್ಲ. ನಾನು ಅನ್ನೋದನ್ನು ಬೆಳಗುತ್ತಿರೋ ಒಂದು ಅನುಭವ ಇದೆ, ಅದು ತ್ವಂಪದಕ್ಕೆ ಅರ್ಥ. ತೀರ ಒಳಗಿರುವ ವಸ್ತುವನ್ನ ತ್ವಂಪದವು, ಅಸಂಸಾರಿಯಾಗಿರ್ತಕ್ಕಂಥ ತತ್ಪದವು ಹೇಳ್ತಾರೆ. ಅದು ತ್ವಂಪದ ಅದರ ಅನ್ವಯದಿಂದ ಇದು ನಾನು ಅಂತ ಈ ರೀತಿ ಎಂಬಲ್ಲಿ ತತ್ವಮದಾಸರ ನಿರ್ಧಾರಣೆಗೆ ಯುಕ್ತಿಯೇ ಅವನಿಗೆ ಸಾಧ್ಯ ಆಗಿರುತ್ತೆ. ಅಲ್ಲಿವರೆಗೆ ಯುಕ್ತಿಯೇ ಇವನನ್ನು ಮೆಲ್ಲ ಕರ್ಕೊಂಡು ಅನ್ವಯ ವ್ಯತಿರೇಕ ಯುಕ್ತಿ ಅಲ್ಲ, ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಅನಾತ್ಮನ ಬಿಟ್ಕೊಂಡು ಒಳ ಸರ್ಕೊಂಡು ಹೋಗ್ತಾನೆ. ಈ ಉಪದೇಶ ಶಾಸ್ತ್ರಿಯಲ್ಲಿ ನಾನು ಮನುಷ್ಯನು ಅಂತ ಮುಂಚೆ, ಆಮೇಲೆ ನಾನು ಕುರುಡ ಅಥವಾ ಕೆಪ್ಪ ಮೂಕ ಅಥವಾ ನಾನು ಬಯಸ್ತೀನಿ, ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ಮುಂತಾದವುಗಳಲ್ಲಿ ನಾನು ಎಂಬುದು ಅನ್ವಯ ಇದೆ. ನಾನು ಮನುಷ್ಯ ಅನ್ನೋದು ನಾನಿದ್ದೀನಿ, ನಾನು ಕೆಪ್ಪ ಕುರುಡ ಮೂಕ ಅನ್ನೋದು ಅನ್ವಯ ಇದೆ. ನಾನು ಬುದ್ಧಿವಂತ, ನಾನು ಹುಡುಗ ಹುಡುಗಿ, ಈ ಇದರಲ್ಲಿ ನಾನು ಅನ್ವಯ ಇದೆ. ದೇಹಾದಿ ಸಾಕ್ಷಿಯ ಯಾವುದು ಸಂಸಾರ ಅಲ್ಲವೋ ಅದನ್ನು ತತ್ವದಿಂದ ಇಂಡಿಕೇಟ್ ಮಾಡ್ತಿದ್ದಾರೆ. ಅದು ತ್ವಂಪದಿಂದ ನಾನು ಸಂಸಾರಿ ಮಾಡ್ಕೊಂಡ್ಬಿಟ್ಟೆ. ತ್ವಂಪದ ಅಂದ್ರೇನೋ ಅಹಮ್ಮ, ನಾನು ನಾನು ಸಂಸಾರಿ ಮಾಡ್ಕೊಂಡಿದ್ದೀನಿ. ಆ ಸಂಸಾರದಲ್ಲಿ ತತ್ವದ ಬಿಡಿಸ್ತಾ ಇದೆ. ಅದು ಸಂಸಾರಕ್ಕೆ ಇದೇನು ಭ್ರಾಂತಿ ಇದೆಯಲ್ಲ, ಅದು ತತ್ವದ ಬಿಡಿಸುತ್ತೆ. ತತ್ವದಲ್ಲೂ ಇದೆ ಪರೋಕ್ಷತ್ವ, ಅದು ತೀರ ಒಳಗಿರೋದನ್ನು ಹೇಳ್ತಾ ಇದೆ.
ಅದು ಅಸಂಸಾರಿಯಾಗಿರೋದು ಹೇಳ್ತಾ ಇದೆ. ಒಂದು ಅಸಂಸಾರಿತ್ವವನ್ನು ಅಸಂಸಾರಿತ್ವವನ್ನು ಒಂದು ಬಿಡಿಸತ್ತೆ, ಒಂದು ಪರೋಕ್ಷತ್ವವನ್ನು ಇದನ್ನು ಬಿಡಿಸತ್ತೆ, ಪರೋಕ್ಷತ್ವವನ್ನು ಬಿಡಿಸತ್ತೆ. ನಾನು ಕೂಡ ಪರೋಕ್ಷತ್ವ ಬಿಡಿಸತ್ತೆ. ನಾನ್ ಪರೋಕ್ಷ ಯಾರಿಗೂ ಅನ್ಸಿಲ್ಲಪ್ಪ, ನಾನ್ ಪರೋಕ್ಷ ಆದ ಪ್ರತ್ಯಕ್ಷ ಇನ್ಯಾವಲ್ಲ. ಆದ್ರೆ ತತ್ವದಲ್ಲಿ ಪರೋಕ್ಷತ್ವ ಬರುತ್ತೆ, ಅದನ್ನು ತತ್ವ ಬಿಡಿಸುತ್ತೆ. ಆದ್ರೆ ಸಂಸಾರಿತ ಇದೆ ಸಂಪದಲ್ಲೇ, ಅದನ್ನು ಬಿಡಿಸುತ್ತೆ ತತ್ವದ. ಹಾಗಾಗಿ ಪದದ ಮತ್ತು ಪದಾರ್ಥದ ಅನ್ವಯ ವ್ಯತಿರೇಕಗಳು ಎರಡೂ ಇದೆಯಲ್ಲ, ಅನ್ವಯ ವ್ಯತಿರೇಕಗಳು ಇದು ನಾನು ಎಂಬಲ್ಲಿ, ಇದು ನಾನು ಅಂತ ಹೇಳಿ ಆ ತತ್ವಮರ್ಥಗಳ ನಿರ್ಧಾರಣೆಗೆ ಯುಕ್ತಿಯೇ ಯುಕ್ತಿ ಆಗಿರುವುದು, ಯುಕ್ತಿಯೇ ಸಾಧನವಾಗಿರುವ ಆಗಬೇಕು. ಇಲ್ಲಿ ನೋಡಿ, ನಾನು ಅನ್ನೋದು ಅನ್ವಯ ಆಗುತ್ತೆ. ನಾನು ಯೋಚನೆ ಮಾಡ್ತೀನಿ, ನಾನು ತಿಳ್ಕೊಳ್ತೀನಿ, ನಾನು ನೋಡ್ತೀನಿ, ಕೇಳ್ತೀನಿ, ನಾನು ಕೂತ್ಕೊಂಡು ಎಲ್ಲ ಕೂತ್ಕೊಂಡಾಗ ನಿಂತ್ಕೊಂಡಾಗ ದೇಹದಲ್ಲಿ ನಾನು ಒಂದು ಅನ್ವಯ, ನಾನು ನೋಡ್ತೀನಿ ಕೇಳ್ತೀನೋ ಇಂದ್ರಿಯದಲ್ಲಿ ನಾನು ಒಂದು ಅನ್ವಯ, ನಾನು ಯೋಚನೆ ಮಾಡ್ತೀನಿ ಅನ್ನೋ ಮನಸ್ಸಲ್ಲಿ ನಾನು ಒಂದು ಅನ್ವಯ, ತಿಳ್ಕೊಳ್ತೀನಿ ಅನ್ನೋ ಬುದ್ಧಿಯಲ್ಲಿ ನಾನು ಒಂದು ಅನ್ವಯ. ನಾನು ನನ್ನ ಮಾತ್ರ ಯಾರು ಅನ್ಬಾರ್ದಪ್ಪ, ನಾನು ಯಾರ ಅನ್ನಿಸ್ಬೇಕು, ನಾನು ಅಂದ್ರೆ ಬಿಡಲ್ಲ, ನಾನು ಒಂದೇ ಈಗೋ ಅಲ್ಲಿ ನಾನು ಒಂದಿದೆ, ನಾನು ಎಲ್ಲರೂ ಅನ್ವಯ ಆಗಿದೆ. ಆದ್ರೆ ಯಾವ್ದಾದ್ರು ನಾನು ಇನ್ನೊಂದು ಮನಸ್ಸು ನಾನು ಅಂದ್ರೆ ಇಂದ್ರಿಯ ದೇಹ ನನ್ನದಾಗ್ಬಿಡುತ್ತೆ, ಬುದ್ಧಿ ನಾನು ಅಂತ ಮನಸ್ಸು ನನ್ನದಾಗ್ಬಿಡುತ್ತೆ. ಎರಡು ನಾನು ಅಟ್ಟೆ ಇರಲ್ಲ, ಒಂದೇ ನಾನಿರುತ್ತೆ. ದೇಹ ನಾನಾದ್ರೆ ಇಂದ್ರಿಯ ಮನೋಬುದ್ಧಿಗಳು ಸೇರ್ಕೊಂಡು ನಾನಾಗ್ಬಿಡುತ್ತೆ. ಇಂದ್ರಿಯ ನಾನಾದ್ರೆ ದೇಹ ಹೊರತಳ್ಬಿಡ್ತೀನಿ, ಮನಸ್ಸು ನಾನಾದ್ರೆ ಇಂದ್ರಿಯ ದೇಹವನ್ನು ಹೊರತಳ್ಬಿಡ್ತೀನಿ. ಹೀಗೆ ಯಾವ್ದನ್ನ ನಾನು ತಂದ್ಕೊಳ್ತೀನೋ ಅದು ಉಳಿದಲ್ಲ ನಂದಾಗತ್ತೆ. ನಾನು ಒಂದು ಅನ್ವಯ. ಅಹಂಪದ ವಾಚ್ಯವಾದದ್ದು ದೇಹಾದಿಗಳು ಅಲ್ಲ ಅಂತ ಗೊತ್ತಾಗುತ್ತೆ. ಮುಂದಿನ ಶ್ಲೋಕದಲ್ಲಿ ಹೇಳುವಂತೆ ನಿದ್ದೆಯಲ್ಲಿ ಏನೂ ಅರಿಲಿಲ್ಲ ಎಂಬಲ್ಲಿ ಅಹಂ ಜ್ಞಾತತ್ವಗಳು ಇಲ್ಲದಿದ್ರೂ ಅವುಗಳ ಸಾಕ್ಷಿಯನ್ನೇ ನಾನೊಂದು ಕಲಿತೆ ಎಂದು ನಿರ್ಣಯವಾಗುತ್ತದೆ. ನಿದ್ದೆಯಲ್ಲಿ ನಾನು ಅನ್ನೋದಾಗಲಿ ಜ್ಞಾತತ್ವ ಆಗಲಿ ನಿದ್ದೆಯಲ್ಲಿಲ್ಲ, ಇಲ್ಲ ಅನ್ನೋದು ಒಂದು ಅನುಭವ, ಅದು ಸಾಕ್ಷಿ ಅನುಭವ. ನಿದ್ದೆಯಲ್ಲಿ ಜ್ಞಾತರು ಇಲ್ಲ, ನಾನು ಇಲ್ಲ ಅಂತ ಯಾವ ಬಲದಿಂದ ನೀನು ಕಂಡ್ಕೊಂಡಿಯೋ ಅದು ಸಾಕ್ಷಿ ಬಲ, ಅವನ ಅಲ್ಲಿದ್ದೇ ಇದ್ದಾನೆ. ಹೀಗೆ ಸತ್ಪದಾರ್ಥಗಳ ಅನ್ವಯಗಳನ್ನು ಅರಿಯಬೇಕು. ಇದನ್ನು ಈ ಪ್ರಕರಣದ 2-3ನೇ ಅಧ್ಯಾಯದಲ್ಲಿ ವಿವರಿಸಿದೆ. ಯುಕ್ತಿಯೇ ಎಂದರೆ ಅವಾಕ್ಯಾಸವನ್ನು ಬರೀ ಯುಕ್ತಿಯ ಅವಾಕ್ಯಾಸ ತಿಳಿಸಲಾರದು. ತತ್ವಮರ್ಥಗಳ ನಿರ್ಧಾರಣೆಗೆ ಯುಕ್ತಿಯೇ ಕಾರಣವಾಗಿರುವುದು ಅಂತ ಇದ್ದಾರೆ. ನಿರ್ಧಾರಣೆಗೆ ಅಂದ್ರೆ ಶೋಧನೆಗೆ ಇದರ್ಥ, ಜ್ಞಾನಕ್ಕಲ್ಲ, ಜ್ಞಾನಕ್ಕೆ ಯುಕ್ತಿ ಸಾಧನ ಅಲ್ಲ, ಶೋಧನೆಗೆ ಯುಕ್ತಿಯೇ ಸಾಧನವಾಗಿರುತ್ತದೆ ಅಷ್ಟೇ ಅರ್ಥ ಆಗಿದೆ. ತತ್ವಮರ್ಥಗಳಲ್ಲಿರ್ತಕ್ಕಂತಹ ತಪ್ಪರ್ಥದ ಶೋಧನೆಗೆ ಯುಕ್ತಿಯೇ ಸಾಧನವಾಗಿದೆ ಎಂದು. ಕಸಂತೋ ಯುಕ್ತಿ ಅವು ಯುಕ್ತಿ ಎಂಬುದು ಹೇಗೆ ಅಂದ್ರೆ ಅನ್ವಯ ಮಾಡ್ಕೊಳ್ಳೋದು ಒಂದು ಯುಕ್ತಿ. ಎಲ್ಲಿ ಅನ್ವಯ ಆಗ್ತಾ ಹೋಗುತ್ತೋ ಅದು ನಾನು ಆಗ್ತಾ ಹೋಗ್ತೀನಿ, ಯಾವ್ದ್ರಲ್ಲಿ ಬಿಟ್ಕೊಂಡು ಹೋಗ್ತೀನೋ ಅದು ನಂದು ಇದು ಆಗ್ತಾ ಹೋಗುತ್ತೆ. ದೇಹ ನಂದೋ ದೇಹ ಇದೋ ಹಾಗೋಗ್ಬೋದು, ಅದ ಇದು ಅಂತ ಹೇಳ್ಬೋದು, ತೀರ ಮೆಗ್ಗಡ್ಬಿಡ ಇದು ಅಂತ ಆಗ್ಬೋದು. ಏನು ಆಗ್ಬೇಕಾಗಿಲ್ಲ ಅಂತಂದ್ರೆ ಇದು ಪುಸ್ತಕ, ಇದು ಪೆನ್ನು, ಹಾಗೆ ಇದು ದೇಹ, ಇದು ಇಂಡಿಯಾ ಅಂತ. ಇದು ಅಂತ ಅದು ನಂದು ಅಂತ ಅದು ನಾನಲ್ಲ, ಅದು ವ್ಯತಿರೇಕ ಆಯಿತು. ನಾನ್ ಮಾತ್ರ ಒಂದಲ್ಲ ಒಂದು ಇರ್ಲೇಬೇಕು, ಯಾವ್ದಲ್ಲ ಒಂದು ನಾನು ಇರ್ಲೇಬೇಕೆ ಹೊರತು ಎಲ್ಲೂ ನಾನಿಲ್ಲದ ನಾನು ಅನ್ನೋದು ಇಲ್ವೇ ಇಲ್ಲ. ದೇಹದಲ್ಲಿ ನಾನು ಅಂದ್ಕೊಂಡಾಗ ಹೊರಗಿನ ಘಟಪಟಾದಿಗಳಲ್ಲಿ ಮನೆ ಹೆಂಡತಿ ಮಕ್ಕಳಲ್ಲಿ ನಾನು ಹೋಗುತ್ತೆ. ಇಂದ್ರಿಯದಲ್ಲಿ ಮನಸ್ಸಲ್ಲಿ ನಾನು ಬುದ್ಧಿ ಬಂದ್ಕೊಂಡ್ರೆ ದೇಹದಲ್ಲಿ ಇಂದ್ರಿಯದಲ್ಲಿ ನಾನು ಹೋಗ್ಬಿಡುತ್ತೆ. ಅಂದ್ರೆ ಸಾಕ್ಷಿತ್ವ ಸ್ವರೂಪದಲ್ಲೇ ತಾನು ನಿಂತ್ಕೊಂಡ್ಬಿಡ್ತಾನೆ, ಎಲ್ಲ ನಾನು ಹೋಗ್ಬಿಡುತ್ತೆ. ಒಂದು ನಾನಾದರೆ ಇನ್ನೊಂದು ನಾನು ಕಿತ್ತಾಕ್ಬಿಡ್ತಾನೆ. ಎರಡು ನಾನು ದ್ವೇಷನ ಇಲ್ಲ, ಬಹುಜನ ಅಂತ ಬರುತ್ತೆ. ಅಹಂ ಆವಾಮ್ ಅಂತ. ಏನು ಆವಾಮ್? ನಾನು ದ್ವೇಷನೂ ಇಲ್ಲ, ನಾನು ಬಹುವಚನವೂ ಇಲ್ಲ. ನಾನು, ನೀನು, ಅವನು, ಅವು, ನಾವು. ಒಂದು ನೀನು, ಒಂದು ಅವನು, ಒಂದು ಅವರು, ಒಂದು ಇವರು, ನಾವು ಆಗುತ್ತ. ಒಂದು ಕಟ್ಟೆ, ಒಂದು ಕೋತಿ, ಒಂದು ಕಾಗೆ, ಒಂದು ಕೋಳಿಗಳು ಅಂತ ಹೇಳ್ಬೋದಾ? ಕೋಳಿಗಳು ಎಲ್ಲ ಹಂಗಾಗ್ಬಿಡ್ತಾರೆ. ನೀನು ಅವನು ಇದು ಸೇರಿ ನಾವು ಹೆಂಗಾಗತ್ತೆಯ? ಕಿಟಕಿಗಳು, ಕುರ್ಚಿಗಳು. ನಾನು ಸೇರಿ ನಾವು ಆಗ್ಬೇಕಾ? ನಾನು ನೀನು ಅವನು ಸೇರಿ ನಾವು ಆಗ್ಬಿಡ್ತೀವ? ಎಂತ ಹುಚ್ಚ ಅನ್ಕೋತಾ ಇದ್ದಾರೆ ಅವರು. ನಾನು ಅಂತಲ್ಲ, ಅದನ್ನ ಹೇಳ್ತಾರೆ. ಅಟ್ಟೆ ಟೈಮ್ ಎರಡು ನಾನಿಲ್ಲ. ಯಾವ್ದು ನಾನಾಗ್ತೀನೋ ಉಳಿದೆಲ್ಲ ಇದು ಆಗತ್ತೆ, ಇಲ್ಲ ನಂದಾಗತ್ತೆ. ಉಪಕಾರ ಮಾಡಿದ್ರೆ ನಂದಾಗತ್ತೆ,
ಬರೀ ತೋರಿದ್ರೆ ಇದು ಅಂತಾಗತ್ತೆ. ಅದು ಎಲ್ಲಿವರೆಗೆ ಹೋಗುತ್ತೆ? ಸಾಕ್ಷಿವರಿಗೆ. ಆ ಸಾಕ್ಷಿ ನಾನು ಇಲ್ಲ, ಯಾಕಂದ್ರೆ ನಾನು ನೀನು ಇಟ್ಕೊಂಡು ಬಂದಿರೋದು. ಈ ಪ್ರಮಾತಕ್ಕೂ ಬಾಧೆ ಆಯ್ತು ಅಂದ್ರೆ ಸಾಕ್ಷಿ ಅನುಭವದಿಂದಲೇ ಬಾಧೆ ಆಗ್ಬೇಕು, ಬೇರೆ ಇನ್ನೊಂದಲೇ ಬಾಧೆ ಆಗೋಲ್ಲ ನಾನು. ಅದು ಬಟ್ ತಮಾಷೆ ಏನಂದ್ರೆ ಈ ದೇಹದಲ್ಲಿ ನಾನು, ಇಂದ್ರಿಯದಲ್ಲಿ ನಾನು ಬಾಧೆ ಆಗಲ್ಲ, ಯಾಕಂದ್ರೆ ಬಿಟ್ಟು ಹೋಗುತ್ತೆ. ಆದ್ರೆ ಪ್ರಮಾತ ಅಂತ ಬಾಧೆ ಆಗ್ಬೇಕು, ಅವಾಗ ಮತ್ತೆ ದೇಹ ಹಂಗಾಗತ್ತೆ. ಬರೀ ಪ್ರಮಾತತ್ವದ ಸುಶುಪ್ತಿ ನಾನು ಬಿಟ್ಟು ಹೋಗಿರುತ್ತಲ್ಲ, ಬಂದ್ಬಿಡುತ್ತೆ ದರಿದ್ರ. ದೇಹದಲ್ಲಿ ಇಂದ್ರಿಯದಲ್ಲಿ ನಾನು ಬಿಟ್ಟು ಹೋಗಿರುತ್ತಲ್ಲ, ಮತ್ತೆ ನನ್ನ ದೇಹ ನಾನು ಬರುತ್ತೆ. ಬಾಧೆ ಆದೇ ಬರೋಲ್ಲ, ಸುಶುಪ್ತಿ ಬಾಧೆ ಆಗಿರೋಲ್ಲ, ಹಾಗಾಗಿ ಮತ್ತೆ ಬಂದ್ಬಿಡುತ್ತೆ. ಅದು ಬಿಟ್ಟು ಹೋಗಿದ್ದು ಬಂದ್ಬಿಡುತ್ತೆ. ಅದು ಸಾಕ್ಷಿ ಸ್ವಲ್ಪ ಗೊತ್ತಾಗುತ್ತಲೆ, ಬಾಧೆ ಆಗ್ಬಿಡುತ್ತೆ. ಸುಳ್ಳು ಗೊತ್ತಾಗ್ಬಿಡುತ್ತೆ. ಸುಳ್ಳು ಗೊತ್ತಾಗ ಹಾವು ಬಾಧೆ ಆಗ್ಬಿಟ್ರೆ ಮತ್ತೆ ಹಗ್ಗ ಹಾವು ಎದ್ಕೊಳ್ಳಲ್ಲ, ಹೋಗ್ಬಿಡುತ್ತೆ. ನಾನು ಅನ್ನೋದನ್ನ ನಾವು ಇದ್ ಮಾಡ್ಬೇಕು, ಏನನ್ನ ಸುಳ್ಳು ಅಂತ ತಿಳ್ಕೊಬೇಕು. ಬಿಟ್ಟೋಗೋದು ಏನ್ ಪ್ರಯೋಜನ? ನೀನು ತಿಳ್ಕೊಳ್ಳೋದು ನಿದ್ದೆ ನಾನು ಬಿಟ್ಟಿರ್ತೇನೆ ನೀನು. ಹಾಗಾಗಿ ನಾದ್ರಾಕ್ಷಮಹಮಿತ್ಯಸ್ಮಿನ್ ಸುಷುಪ್ತೆ ಅನ್ಯನ್ಮನಾಗಪಿ ನವಾರಯತಿ ದೃಷ್ಟಿಂ ಸ್ವಾಂ ಪ್ರತ್ಯಯಂತು ನಿಷೇಧತಿ. ಅದ್ರಾಕ್ಷಂ ಅಹಂ ಇತಿ ಅಸ್ಮಿನ್ ಸುಷುಪ್ತೆ ಅನ್ಯತ್ ಮನಾಗ್ ಅಪಿ ನ ಬಾಧಯತಿ ದೃಷ್ಟಿಂ ಸ್ವಾಂ ಪ್ರತ್ಯಯಂ ತು ನಿಷೇಧತಿ. ಧಾರ ಮಾಡಬತ್ತೆ, ಧಾರ ಮಾಡಬೇಕು. ಅದ್ರಾಕ್ಷಂ ಅಹಂ ಇತಿ ಅಸ್ಮಿನ್ ಸುಷುಪ್ತೆ ಅನ್ಯತ್ ಬಾಧಯತಿ ದೃಷ್ಟಿಂ ಸ್ವಾಂ ಪ್ರತ್ಯಯಂ ತು ನಿಷೇಧತಿ. ಸುಷುಪ್ತಿಯಲ್ಲಿ ನಾನು ಏನನ್ನೂ ಅರಿಲಿಲ್ಲ ಅಂತಂತಾನೆ. ಸುಷುಪ್ತೆ ಅಸ್ಮಿನ್ ಸುಷುಪ್ತೆ ಅನ್ಯನ್ ಮನಾಗಪಿ ನಾದ್ರಾಕ್ಷಂ. ಈ ಸುಷುಪ್ತಿಯನ್ನ ಇಷ್ಟೊತ್ತು ನಾನು ನಿದ್ದೆಯಲ್ಲಿದ್ನಲ್ಲ, ನಿದ್ದೆಯಲ್ಲಿದ್ದಾಗ ಅನ್ಯತ್ ಅಂದ್ರೆ ಬೇರೆ ಯಾವುದನ್ನು, ಅಂದ್ರೆ ದೇಹೇಂದ್ರಿಯ ಬುದ್ಧಿ ಸಮೇತವಾಗಿ, ದೇಹೇಂದ್ರಿಯ ಬುದ್ಧಿ ಮತ್ತೆ ನಾನು ಅನ್ನೋದು, ಮತ್ತೆ ಘಟಪಟಾದಿಗಳು, ಅಣ್ತಮ್ಮಂದ್ರು, ಮನೆ ಮಠ, ಜನ ಬಿಡು, ಮನೆಗಳು, ಪ್ರಪಂಚ ಯಾವುದನ್ನು ಅವನು ನಾದ್ರಾಕ್ಷಂ ಏನನ್ನು ಅರಿಲಿಲ್ಲ ಅಂತಾನೆ. ಅಂತನಾ? ನಿಜನ? ಏನಪ್ಪಾ ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಗಾಢ ನಿದ್ದೆ ಬಂದಿತ್ತು ಮಹಾರಾಯ. ಗಾಢ ನಿದ್ದೆ ಬಂದಾಗ ಏನ್ ಅನುಭವ ಆಗ್ತದೆ? ನಾನು ಏನನ್ನೂ ಅರಿತಿರ್ಲಿಲ್ಲ ಅಂತ. ಸರಿ, ಏನನ್ನೂ ಅರಿತಿರ್ಲಿಲ್ಲ ಅನ್ನುವಾಗ ಸ್ವಾಂ ದೃಷ್ಟಿಮಪಿ ವಾರೈತಿವ, ಏನನ್ನೂ ಅರಿತಿರ್ಲಿಲ್ಲ ಅಂತ ಒಂದು ಅನುಭವ ಆಯ್ತಲ್ಲ, ಆ ಅನುಭವವನ್ನು ನವಾರೈತಿ, ಸ್ವಾಂ ದೃಷ್ಟಿ ನವಾರೈತಿ, ಅನ್ಯನ್ ಮನಾಗಪಿ ನಿಷೇಧತಿ. ಅನ್ಯತನ ಬೇರೆಯಾಗಿರೋದನ್ನ ಸ್ವಲ್ಪವಿದ್ದರೂ ಎಲ್ಲವನ್ನು ಕೂಡ ಅವನು ನಾದ್ರಾಕ್ಷಮಿತಿ ನಿಷೇಧತಿ. ನೋಡ್ಲಿಲ್ಲ ನಾನು ಸುಷುಪ್ತಿಗೆ ನಾನು ಇದ್ದೆ, ಏನು ಅಂತ ಹಾಡು ಹೇಳಿದಾಗ ಅವನು ಅಯ್ಯೋ ಕೇಳಿಲ್ಲ, ಇಲ್ಲ ನಾನು ಸುಷುಪ್ತಿಲಿದ್ದೆ, ನಾನು ಏನು ಕೇಳಲಿಲ್ಲ ಅಂತ. ಒಂದು ಸೀರಿಯಲ್ ತೋರಿಸಿದ್ರು, ಒಂದು ದೃಶ್ಯ ತೋರಿಸಿದ್ರು ಟಿವಿಲಿ, ಎಂತ ಭಯಂಕರ ಗೊತ್ತಾ, ನೋಡ್ದೆ ಅದು. ಇಲ್ಲ ಭಾರಿ ಗಾಢ ನಿದ್ದೆಲಿದ್ದೆ, ಅದೇನು ಈಗ ನೋಡ್ಲಿಲ್ಲ, ಸಂಗೀತ ನೋಡ್ಲಿಲ್ಲ, ನಿಮ್ಮನ್ನ ಯಾರೂ ನೋಡ್ಲಿಲ್ಲ ಅಂತಾನೆ. ನಿಮ್ ಯಾರನ್ನು ನೋಡ್ಲಿಲ್ಲ, ನನ್ನ ದೇಹದ ಬುದ್ಧಿನೂ ನೋಡ್ಲಿಲ್ಲ, ಪ್ರಪಂಚದ ಅರಿವೇ ಇರಲಿಲ್ಲ ನನಗೆ ಅಂತಾನೆ. ಅನ್ಯತನ ಸ್ವಾತ್ಮನೋ ಅನ್ಯತ, ತನಗಿಂತ ಬೇರೆಯಾಗಿರೋ ಎಲ್ಲ ಮನ ಕಿಂಚಿತ್ತನ್ನು ಕೂಡ ಅವನು ನಾದ್ರಾಕ್ಷಮಿತಿ ಪಾರೈ, ನಾನು ಏನನ್ನೂ ಅರಿಲಿಲ್ಲ ಅಂತ ತಲೆಬಿಟ್ಟಿದ್ದಾನೆ. ಆಯ್ತಪ್ಪ, ಏನನ್ನೂ ಅರಿಲಿಲ್ಲ ಅನ್ನೋದು ಅನುಭವ ಅಲ್ಬೋದು, ಇನ್ನ ಅಲ್ಬೇಕಾಗಲ್ಲ. ನಾನು ಏನನ್ನೂ ಅರಿಲಿಲ್ಲ ಅನ್ನೋದು ಅರಿವೆ, ಅದನ್ನು ಅನುಭವ. ಅದೇ ಸ್ವಾಂ ದೃಷ್ಟಿ, ತನ್ನ ದೃಷ್ಟಿಯನ್ನ ಅಲಗಳೆಯಕ್ಕಾಗೋದಿಲ್ಲ. ಇನ್ನ ಪ್ರತ್ಯಯಂತೂ ನಿಷೇಧ, ಪ್ರತ್ಯಯವನ್ನ ಅಂದ್ರೆ ಅಂತಃಕರಣ ವೃತ್ತಿಗೆ ಮನಸ್ಸಿನ ಕನಸು ಬಂದಿಲ್ಲ, ಯಾವ ಯೋಚನೆಯೂ ಬರಲಿಲ್ಲ, ಭಯ ಆಗಲಿಲ್ಲ, ಸಂತೋಷ ಆಗಲಿಲ್ಲ, ಕೋಪ ಬರಲಿಲ್ಲ, ಉದ್ವೇಗ ಬರಲಿಲ್ಲ, ಏನು ಚಿಂತೆ ಯೋಚನೆ ಏನಿಲ್ಲ. ನನ್ನ ಮಗನ ಮದುವೆ ಆಗಲಿಲ್ವಲ್ಲ ಅಂದ್ರೆ ಇದಾಗಲಿಲ್ಲ, ಮಗನಿಗೆ ಮದುವೆ ಆಗಲಿಲ್ಲ ಅಂತ ಅನಿಸ್ಲಿಲ್ಲ. ಎಚ್ಚೆತ್ಕೊಳ್ಳೇನೆ ಏನಪ್ಪ ನನ್ನ ಡ್ಯೂಟಿ, ಇನ್ನು ಮಗಳ ಮದುವೆ ಮಾಡ್ಲಿಲ್ಲ,
ಅದಾಗಲಿಲ್ಲ, ಮಗನ ಸರಿಯಾಗಿ ಕೆಲಸ ಆಗಲಿಲ್ಲ, ಮಗನ ಮಗಳಿಲ್ಲ, ಮಗಳಿಗೆ ಇನ್ನೇನು ಮಾಡ್ಬೇಕೋ ಏನೋ, ಮೂರೆಂಟು ಯೋಚನೆ ಬರ್ತಾ ಇರುತ್ತೆ. ಲಹರಿ ಸಮುದ್ರದ ಅಲೆಗಳು ಬರುವ ಹಾಗೇನೆಯೇ ಬರ್ತಾ ಇರುತ್ತೆ. ಸುಷುಪ್ತಿಲಿದ್ದಾಗ ಬ್ಲ್ಯಾಂಕ್, ಏನಿಲ್ಲ, ಅಂದವಾಗಿರ್ತಾರೆ. ನಿಜ ಹೇಳಿದ್ರೆ ಯೇಷೋಸ್ಯ ಪರಮ ಆನಂದ, ಯೇಷೋಸ್ಯ ಪರಮೋ ಲೋಕ. ಸುಷುಪ್ತನಾಗಿದ್ದಾಗ ಪ್ರತ್ಯೇಕವನ್ನು ದಾಟಿ, ಪ್ರಮಾಸತ್ವ ದಾಟಿ ತನ್ನ ಕೇವಲ ರೂಪದಿಂದ ಇರ್ತಾರೆ. ಕೇವಲ ರೂಪದಿಂದ ಇರೋದ್ರಿಂದ ಅದು ಅದ್ವೈತ ಸ್ವರೂಪ ಆದ್ರಿಂದ ಅಲ್ಲಿ ಅರಿವಿದೆ ಅಂತ ಅರಿವಾಗಲ್ಲ. ಯಾಕಂದ್ರೆ ಅರಿವಾಗೋದಕ್ಕೂ ಅರಿವ ಸಾಧನ, ಅರಿಯಲ್ಪಡುವ ವಸ್ತು ತ್ರಿಪುಟಿ ಇರಬೇಕು. ಅವಾಗ ಅರಿವಾಯಿತು ಅಂತ ಅರಿವಾಗತ್ತೆ. ಆ ತ್ರಿಪುಟಿಯೇ ಇಲ್ಲದೆ ಇರೋ ಸ್ಟೇಟಲ್ಲಿ ಅರಿವು ಆಯ್ತು ಅರಿವಾಗ್ಲಿಲ್ಲ ಅನ್ನೋದು ಎರಡೂ ಇಲ್ಲ. ಅರಿವಾಗ್ಲಿಲ್ಲ ಅನ್ನೋಕ್ಕೂ ಒಂದು ಅಂತಃಕರಣ ಇರ್ಬೇಕು. ಅಲ್ಲಿ ಹೋದೆ, ಅಲ್ಲಿ ಯಾರು ಇರ್ಲಿಲ್ಲ ಅನ್ನೋಕ್ಕೂ ನೀವು ನೋಡ್ಬೇಕು. ನೋಡ್ಬಿಟ್ಟು ಹೇಳ್ಬೇಕೆ ಹೊರತು ಯಾರು ಇರ್ಲಿಲ್ಲ ಅಂತ. ನೋಡ್ದೇನೆ ಯಾರು ಇರ್ಲಿಲ್ಲ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಅರಿವಾಯ್ತು ಅನ್ನೋಕ್ಕೂ ಏನು ಸಾಧನ ಇಲ್ಲ, ಅರಿವು ಆಗ್ಲಿಲ್ಲ ಅಂತ ತಿಳಿಯೋಕ್ಕೂ ಏನು ಸಾಧನ ಇಲ್ಲ. ಆದರೂ ಇಲ್ಲಿ ಬಂದ್ಮೇಲೆ ಇದಕ್ಕೆ ಹೋಲಿಸ್ಕೊಂಡು ಆಯ್ತು ಕುಮಾರಾಯ, ಏನು ಲವಲ ಝಗಡ ಆಯ್ತು ಸಮಯೇ ಒಂದು ಅರ್ಧ ಗಂಟೆ ಮುಖಾಂತರ ಮಧ್ಯಾಹ್ನ ಹೊರಗಂತ 2:30 ಮನಸ್ಸು ಅದ್ದುಬಿಟ್ಟ ಆನಂದ ಸಾಗರ ಅದ್ದು ಹೋಗ್ಬಿಟ್ಟಿದೆ, ಬ್ರಹ್ಮಾನಂದ ಅದ್ದು ಹೋಗ್ಬಿಟ್ಟಿದೆ ಅಂತ. ಅನ್ಯತ್ರ ಪ್ರತ್ಯಯಂ ಸರ್ವಂ ನಿಷೇಧತೆ ಸ್ವಾಂ ದೃಷ್ಟಿಯಿಂದ ನಿವಾರಯತಿ. ತನ್ನ ಚೈತನ್ಯ ದೃಷ್ಟಿಯನ್ನು ಅಲ್ಲೂ ಅಲ್ಲಗಳೆಯುವುದಿಲ್ಲ. ಪ್ರತ್ಯವನ್ನ, ಎಲ್ಲೋ ವಿಶೇಷ ಜ್ಞಾನವನ್ನ, ಸಮಸ್ತ ನಾಮರೂಪ ಕ್ರಿಯೆ ಅಷ್ಟನ್ನು ತಗೊಳ್ತಾನೆ. ತಮಾಷೆ ಏನು ಅಂದ್ರೆ ಅಲ್ಲಿ ಏನೂ ಅರಿಲಿಲ್ಲ, ಏನೂ ಗೊತ್ತಾಗ್ಲಿಲ್ಲ ಅನ್ನೋದು ಅನುಭವನೂ ನಮ್ಗೆ ಗೊತ್ತಾಗ್ಬೇಕು. ನಮ್ಗೆ ಅದನ್ನ ಅನುಭವನೂ ಅಂದ್ಕೊಂಡೇ ಇಲ್ಲ. ಏನೂ ಗೊತ್ತಾಗಲಿಲ್ಲ ಅಂದ್ರೆ ಫುಲ್ ಸ್ಟಾಪ್ ಆಗ್ಬಿಡ್ತೀವಿ. ಏನೂ ಗೊತ್ತಾಗ್ಲಿಲ್ಲ ಅನ್ನೋದು ಏನು ಅಂತ ಕೇಳಿದ್ರೆ, ಏನೂ ಗೊತ್ತಾಗ್ಲಿಲ್ಲ ಅಂತ ನಾನು ಅಂದಿದ್ದು ಇದಕ್ಕೆ ಹೋಲಿಸ್ಕೊಂಡು ಅಲ್ಲಿ ಏನೋ ಗೊತ್ತಾಗ್ಬೇಕಾಗಿದೆ ಅನ್ನೋದೇ ಇಲ್ಲ. ಏನೋ ಗೊತ್ತಾಗ್ಬೇಕಾಗಿದೆ ಅನ್ನೋದು ಇಟ್ಕೊಳ್ತಾನೆ. ಇವಾಗ ನಂಗೆ ಇಲ್ಲಿ ಬಂದೇ ಇಲ್ಲ, ಕಂಡಿಗೆ ಕಾಣ್ತಾನೆ ಇಲ್ಲ ಅಂತಂದ್ರೆ ಅವ್ರು ಬರ್ಬೇಕು ಅಂತ ಇಟ್ಕೊಂಡು ಅವ್ರು ಕಾಣ್ತಾ ಇಲ್ಲ ಅಂತ ಅನ್ಬೇಕು. ಕಾಣ್ತಾ ಇಲ್ಲ, ಕಾಣ್ತಾ ಇದೆ ಅಂತ ಎರಡು ಸಾಪೇಕ್ಷವೇ ಅಲ್ವಾ? ಕಾಣೋದು ಸಾಪೇಕ್ಷ, ಕಾಣ್ತಿರೋದು ಸಾಪೇಕ್ಷ. ನಿರಪೇಕ್ಷ ಸ್ವರೂಪದಲ್ಲಿ ಏನ್ ಹೇಳ್ತೀರಾ ಅದನ್ನ? ಸ್ವಾಮಿ ದೃಷ್ಟಿಯಿಂದ ನಿವಾರಿ. ತನ್ನ ಸ್ವರೂಪ ದೃಷ್ಟಿಯನ್ನು ಅಲ್ಲೂ ಕಿತ್ತಾಕೋದಿಲ್ಲ, ತೆಗೆದುಹಾಕೋದಿಲ್ಲ. ಪ್ರತ್ಯಯಂತೂ ನಿಷೇಧ. ಹೌದು, ಏನು ವಿಶೇಷ ಜ್ಞಾನ ಆಗಲಿಲ್ಲ ಅನ್ನೋದನ್ನು ಒಪ್ಕೊಳ್ತಾನೆ, ನಿಷೇಧ ಮಾಡ್ತಾನೆ. ಆ ಅನುಭವವೇ ಈಗ ಎಚ್ಚರಿಕೆ ನಾವು ತಂದ್ಕೊಳ್ಬೇಕು. ಆ ಸುಷುಪ್ತನಾಗಿದ್ದಾಗ ನನಗೆ ಏನೂ ಗೊತ್ತಾಗಲಿಲ್ಲ ಅನ್ನೋ ಇದನ್ನು ಇಲ್ಲಿಂದ ಆರೋಪ ಮಾಡಿ ನೋಡುತ್ತೆ. ಆರೋಪ ಮಾಡ್ತೀವಿ, ಅದು ಆರೋಪ ಮೇಲೆ. ಇವಾಗ ಸುಷುಪ್ತಿಯಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತ ಅನುಭವ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಏನೂ ಗೊತ್ತಾಗಲಿಲ್ಲ ಅಂತ ಅಲ್ಲಿ ಅನ್ಬೇಕೆ ಹೊರತು ಅಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತ ಗೊತ್ತಾಯ್ತಾನೋ ಆಗೋದಾಗಲ್ಲ. ಏನು ಕೇಳ್ತೀರಂದ್ರೆ ಇಲ್ಲ, ಏನಿಲ್ಲಂತೆ. ಶ್ಯಾಮ್ ಸುಂದರನ ಕೇಳ್ತಾರೆ ಅನ್ಕೊಂಡ್ಬಿಟ್ಟೆ. ಹಾಗಾಗಿ ತನ್ನ ದೃಷ್ಟಿಯನ್ನು ಅಲ್ಗಳೆಯೋದಿಲ್ಲ, ಪ್ರತಿಯೊಂದು ಅಲ್ಗಳಿದ್ದಾನೆ ಎಂದು. ಏವಂ ವಿಜ್ಞಾತ ವಾಚ್ಯಾರ್ಥೇ ಲೋಕ ಪ್ರಸಿದ್ಧಿತಃ ಮೋಹಾಪನುತ್ತಯೇ ಶ್ರುತಿಲೋಕ ಪ್ರಸಿದ್ಧಿತಃ ತ್ವಂ ಅಸಿ ತತ್ ತ್ವಂ ಅಸಿ ಇತಿ ಈ ರೀತಿಯಾಗಿ ವಿಜ್ಞಾತವಾದ ಶ್ರುತಿಲೋಕ ಪ್ರಸಿದ್ಧಿತ. ಶ್ರುತಿನೇ ವೇದ, ಲೋಕಾನು ಜನರು, ಪ್ರಸಿದ್ಧಿನೇ ತಾನು ಕಳ್ಕೊಂಡು ಲೋಕ ಪ್ರಸಿದ್ಧಿ ಇರ್ಬೋದು. ಈ ಪ್ರಸಿದ್ಧಿಯಿಂದ ವಾಚ್ಯಾರ್ಥವನ್ನು ವಿಜ್ಞಾತ ಮಾಡೋದು. ಪ್ರತಿಯೊಂದಕ್ಕೂ ವಾಚ್ಯ. ಈಗ ಪುಸ್ತಕ ಅದಕ್ಕೆ ವಾಚ್ಯಾರ್ಥ, ಕ್ಲಿಪ್ಪು ಅದಕ್ಕೆ ವಾಚ್ಯಾರ್ಥ, ಪೆನ್ನು ಅದು ವಾಚ್ಯಾರ್ಥ. ಈಗ ತ್ವಂ ಶಬ್ದಕ್ಕೂ ಒಂದು ವಾಚ್ಯಾರ್ಥ ಇದೆ. ಯಾವುದೋ ಶ್ರುತಿ ನಾನು ಅಂತ. ತತ್ಶಬ್ದಕ್ಕೂ ಒಂದು ವಾಚ್ಯಾರ್ಥ ಇದೆ, ಅದು ಅಂತ. ಈಗ ಶ್ರುತಿ ಲೋಕ ಪ್ರಸಿದ್ಧಿಯಿಂದ ವಾಚ್ಯಾರ್ಥ ತಗೊಂಬೋದ. ಒಂದು ಪದಕ್ಕೆ ಆ ಪದದಿಂದ ಇಂಡಿಕೇಟ್ ಆದ ಅರ್ಥ ವಾಚ್ಯಾರ್ಥ. ನೇರ ಹೇಳೋದು
ಆದ್ರೆ ನಾನು ಅನ್ನೋ ಪದಕ್ಕೆ ವಾಚ್ಯಾರ್ಥ ಸಂಸಾರಿ. ಹೌದು, ನಾನು ಮಾಡ್ಕೊಂಡಿರೋದು ಹಾಗೆ. ನಾನು ಅಂದ್ರೆ ಪರಿಚ್ಛಿನ್ನ, ನಾನು ಅಂದ್ರೆ ಸಂಸಾರಿ, ಕರ್ತೃ ಭೋಕ್ತೃ ಅಂತ. ಹಾಗೆ ತತ್ ಅಂದ್ರೆ ಪರೋಕ್ಷ, ಬೇರೆ. ಅದೆರಡನ್ನೂ ಕೂಡಿಸ್ತಾ ಇದ್ದಾರೆ ಇವಾಗ. ಆ ಪರೋಕ್ಷವಾಗಿರುವ ತತ್ತನ್ನು ಈ ನಾವು ಮಾತ್ರ ನಾನು ಅದನ್ನು ಕೂಡಿಸ್ಬಿಟ್ಟು ಏನು ಅಂತಾರೆ ನೋಡಪ್ಪ, ಈ ಎರಡು ಶ್ರುತಿ ಪದ ಇದು ಯಾವುದು ತ್ವಂ ತತ್ವದು. ಶ್ರುತಿ ಯಾವಾಗಲೂ ಗೊತ್ತಿರೋದನ್ನ ಅಷ್ಟನ್ನೇ ಹೇಳೋದಿಲ್ಲ, ಗೊತ್ತಿರೋದನ್ನ ಹೇಳಿದ್ರೆ ಪ್ರಮಾಣ ಆಗೋಲ್ಲ. ಪ್ರಮಾಣ ಬೇಕಾದ್ರೆ ಗೊತ್ತಿರೋದನ್ನ ತಿಳಿಸ್ಕೊಳ್ಬೇಕು. ನಂಗೆ ನಾನು ಗೊತ್ತೇ ಇರೋದು, ಹಾಗಾದ್ರೆ ಅದನ್ನ ಅನುವಾದ ಮಾಡ್ಕೊತಾ ಇದೆ ಎಂದ್ರು. ಯಾವ್ದನ್ನ ತೊಮ್ಮ ಅನ್ನೋದನ್ನ ಅನುವಾದ ಮಾಡ್ಕೊಂಡೆ. ಅನುವಾದ ಮಾಡ್ಕೊಳ್ಳೋದು ನಿನ್ ಗೊತ್ತಿರೋ ಅರ್ಥ ಇದೆಯಲ್ಲ, ಅದ್ರಲ್ಲಿ ಕೆಲವು ಇಟ್ಕೋ. ನೀನೇನೋ ಅದ್ರ ಮೇಲೆ ಮಾಡ್ಕೊಂಡಿದ್ಯಲ್ಲ ಅದ್ರ ಬಿಡು. ನಾನು ಅಂದ್ರೆ ಏನು ಅನ್ಕೊಂಡೆ ನೀನು? ನಾನು ಅಂದ್ರೆ ಸಂಸಾರಿ ಮಾಡ್ಕೊಟ್ಟಿದ್ಯಾ, ಪರಿಚ್ಛಿನ್ನ ಮಾಡ್ಕೊಟ್ಟಿದ್ಯಾ, ಬದಲಾವಣೆ ಮಾಡ್ಕೊಟ್ಟಿದ್ಯಾ. ಅದು ಇನ್ನೂ ಒಂದು ಅರ್ಥ ಇದೆ. ನಾನು ಚೇತನ ಅಂತ ಗೊತ್ತು, ನಾನು ಅಚೇತನ ಅಂತ ಅನ್ಕೊಂಡಿಲ್ಲ. ನಾನು ಒಳಗಿರೋನು ಅಂತ ಗೊತ್ತು ನಿಮಗೆ, ನಾನು ಹೊರಗಿರೋನು. ನಾನು ಹೊರಗಿದ್ದೀನಿ ಅನ್ನೋದನ್ನ ನಾನು ನೋಡಕ್ಕಾಗತ್ತಾ? ನಾನು ಅದನ್ನ ನೋಡೋಕ್ಕಾಗತ್ತಾನ? ಎಲ್ಲವನ್ನೂ ನಾನು ನೋಡೋನಾದಾಗ ನಾನು ಎಲ್ಲಿರ್ಬೇಕೋ ಎಲ್ಲಕ್ಕೂ ಒಳಗಿದ್ದೀನಿ. ನಾನು ಒಳಗಿದ್ದೀನಿ ಅನ್ನೋದು ಲೋಕದಿಂದಲೇ ಗೊತ್ತಾಗಿದೆ, ಶಬ್ದಕ್ಕೆ ಅರ್ಥವೇ ಆಗಿದೆ. ವಾಚ್ಯಾರ್ಥ ಯಾವ್ದು ತೊಂಪದಕ್ಕೆ, ನಾವು ಆಂ ಪದಕ್ಕೆ ಒಳಗಿರೋನು ಅನ್ನೋದು ಅರ್ಥವೂ ಇದೆ, ಚೇತನ ಅನ್ನೋ ಅರ್ಥವೂ ಇದೆ. ನಾನು ಅಚೇತನ ಅಂತ ಕಲ್ಪಿಸ್ಕೋಕಾಗಲ್ಲ. ಯಾಕೇಳ ಆ ಕಲ್ಪಿಸೋದು ನಾನು ಇರ್ಬೇಕು. ನಾನು ಚೇತನ ಅನ್ನೋದು ಸಹಜ, ನಾನು ಒಳಗಿದ್ದೀನಿ, ಹಾಗೆ ನಾನು ಪ್ರಿಯವಾಗಿದ್ದೀನಿ. ಅದಕ್ಕೆ ತತ್ಪದವನ್ನ ವಿಶೇಷ ಮಾಡ್ತಿದ್ದಾರೆ. ಯಾವ ರೀತಿ? ಆ ತ್ವಮಿದೆಯಲ್ಲ, ಒಳಗಿರುವ ಚೇತನವಾಗಿರೋದು, ಅದು ತತ್ತಂದೇನೋ ಬ್ರಹ್ಮ. ಬ್ರಹ್ಮಶಬ್ದಕ್ಕೆ ಅರ್ಥ ಏನೋ? ಅದು ಅಪರಿಚ್ಛಿನ್ನ. ಅಪರಿಚ್ಛಿನ್ನನಾದ ನಾನು ಅಂತ ಇದೆ. ಅಂದ್ರೆ ನಾನು ಮಾಡ್ಕೊಂಡು ನಾನು ಅಲ್ಲ, ಅಸಂಸಾರಿಯಾದ ನಾನು ಅಂತ ಹೇಳ್ತಾ ಇದೆ. ಅಸಂಸಾರಿತ್ವ, ಅಪರಿಚ್ಛಿನ್ನತ್ವ, ಅದ್ವಿತೀಯತ್ವವನ್ನು ನಾನು ಅಂದ್ರೆ ಹೇಳ್ತಾ ಇದೆ. ಈ ನಾನುವುದು ಕೂಡ ತತ್ತ ಪರೋಕ್ಷತ್ವ ಅನಾತ್ಮತ್ವನ್ನ ನಾನು ಪರೋಕ್ಷ ಆಗ್ತೀನೋ, ನಾನು ಅನಾತ್ಮ ಆಗ್ತೀನೋ ಅಂತ ಹೇಳಿ ನಾನು ಅನ್ನೋದು ಅನಾತ್ಮ ಪರೋಕ್ಷ ಅನ್ನೋದು ಒಪ್ಪಲ್ಲ. ಸಂಸಾರಿ ಪರಿಚ್ಛಿನ್ನ ತತ್ಪದ ಒಪ್ಪಲ್ಲ. ಎರಡು ಪದವೂ ಸೇರಿ ನಮ್ಮ ಅನುಭವದಲ್ಲಿ ಏನ್ ಮಾಡ್ಬಿಡುತ್ತೆ, ಹೀಗೆ ವಾಚ್ಯಾರ್ಥೆ ವಿಜ್ಞಾತ ವಾಚ್ಯಾರ್ಥೆ ತಸ್ಮಿನ್, ಗೊತ್ತಾ ತಿಳಿದು ಬಂದಿರುವಂತಹ ವಾಚ್ಯಾರ್ಥವಿರುವ ಆ ತತ್ವಪದಗಳಲ್ಲಿ ಅದನ್ನ ಗೊತ್ತು ಮಾಡಿಕೊಂಡ ಆ ಸಾಧಕನಲ್ಲಿ ಶ್ರುತಿ ಏನ್ ಮಾಡುತ್ತೆ, ಆ ಕೇಳುವಾತನ ಮೋಹವನ್ನ ತೆಗೆದುಹಾಕುವುದಕ್ಕಾಗಿ, ಶ್ರೋತು ಮೋಹ ಬರುತ್ತೆ, ಕೇಳುವಂತಹ ಶ್ರೋತುವಿನ ಅಜ್ಞಾನವನ್ನ ಕಳೆಯುವುದಕ್ಕಾಗಿ ಅದೇ ನೀನು ಅಂತ ಹೇಳ್ಬೇಕು. ತತ್ವಮಸಿ ತ್ಯಾಹ. ವಿಶೇಷಣ ಅಲ್ಲ ಅಂತಾನೆ ಹೇಳ್ತಾರೆ. ವಿಶೇಷಣ ಬೇರೆ ಅಲ್ಲ. ಇವಾಗ ಕೆಂಪಾದ ಗುಲಾಬಿನೇ ಕೆಂಪು ಬಿಟ್ಟು ಗುಲಾಬಿ ಇಲ್ಲ, ಗುಲಾಬಿ ಬಿಟ್ಟು ಕೆಂಪಿಲ್ಲ. ಹಾ, ವಿಶೇಷಣ ಅಂದ್ರೆ ಅದು ಬಿಟ್ಟಿರೋಲ್ಲ ಅಂತ ಅರ್ಥ. ಹಾಗೆ ತೊಂಬನ್ನು ಬಿಟ್ಟಿಲ್ಲ ತಪ್ಪದ ಅರ್ಥ. ತಪ್ಪದ ಅರ್ಥ ಏನು? ಅಪರಿಚ್ಛಿನ್ನ, ಅಸಂಸಾರಿ. ಅಸಂಸಾರಿಯೂ ಅದ್ವಿತೀಯವೂ ಆಗಿರೋದು ನೀನು. ನೀನು ಇಷ್ಟು ಮಾಡ್ಕೊಂಡಿದ್ದೀರ ಪರಿಚ್ಛಿನ್ನ. ಈ ಪರಿಚ್ಛಿನ್ನ ಮಾಡ್ಕೊಂಡ್ರೆ ವಿಶೇಷಣ ಕೇಳ್ಕೊಂಡ್ರೆ ಆಡೇ ಆಗಲ್ಲ. ಕೆಂಪು ಗುಲಾಬಿ ತಗೊಂಬ ಅಂತ ಹೇಳಿದಾಗ ಬಿಳಿನೋ ಹಳದಿನೋ ತಂದ್ರೆ ನಾನು ಏನ್ ಹೇಳಿದೆ ಅಂತ ಹೇಳ್ತೀರ. ನಾನು ಏನ್ ಹೇಳಿದೆ, ಕೆಂಪು ಗುಲಾಬಿ ತಗೊಂಬ ಬಿಳಿ ಗೊತ್ತಿರಲಿಲ್ಲ ಅಂತ ಬೈತಿರೋ ಇಲ್ವ? ಹಾಗೆ ಈ ತೊಮ್ಮಿಗೆ ತತ್ ವಿಶೇಷ ಮಾಡಿದಾಗ ಅದು ಅಪರಿಚ್ಛಿನ್ನವೂ ಅಸಂಸಾರಿಯೂ ಆಗಿರೋದು ಅರ್ಥ ಹೇಳ್ತಾ ಇದೆ. ನಾನು ಮಾಡ್ಕೊಂಡು ಅರ್ಥ ಬೇಡಬೇಕು ಅವಾಗ. ಹಾಗೆ ತತ್ಪದಕ್ಕೂ ಕೂಡ ತೊಂಪದ ವಿಶೇಷಣ ಆಗ್ತಾ ಇದೆ. ಮ್ಯೂಚುವಲ್ ಇದು ಅದಕ್ಕೆ ವಿಶೇಷಣ ಆಗ್ತಾ ಇದೆ. ಅದ ಪರೋಕ್ಷತ್ವ, ಅದರ ಅನಾತ್ಮತ್ವ ಬಿಡಿಸ್ತಾ ಇದೆ. ಅದ ಪರೋಕ್ಷತ್ವ ಅನಾತ್ಮತ್ವವನ್ನು ತೊಂಪದ ಬಿಡಿಸುತ್ತೆ, ಇದರ ಪರಿಚ್ಛಿನ್ನತ್ವ ಸಂಸಾರಕ್ಕೆ ತತ್ಪದ ಬಿಡಿಸುತ್ತೆ. ಎರಡು ಪದವು ಸೇರಿ ಎರಡು ಪದಕ್ಕೂ ಇರುವ ವಾಚ್ಯಾರ್ಥ ಬಿಟ್ಟು ಅವಾಚ್ಯಾರ್ಥವನ್ನು ಮನಸ್ಸಿಗೆ ಮುಚ್ಚು ಮಾಡ್ತದೆ. ಹಾಗಾಗಿ ಶ್ರುತಿಲೋಕ ಪ್ರಸಿದ್ಧಿಯಿಂದ ವಾಚ್ಯಾರ್ಥವನ್ನು ತೆಗೆದುಕೊಂಡು ಆಮೇಲೆ ಶ್ರೋತೃವು ತನ್ನನ್ನ ಏನ್ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಆ ತಪ್ಪರ್ಥವನ್ನು ಕಳೆದಕ್ಕೋಸ್ಕರವಾಗಿ ಏನಾದ್ರು ಶ್ರುತಿ ಏನ್ ಮಾಡ್ತಾರೆ, ಅದೇ ನೀನು. ನೀನು ಯಾವ್ದು ನಾನು ಅನ್ಕೊಂಡಿದೀಯೋ ಅದಲ್ಲ, ಅದು ನಾನು ಹೇಳ್ತಾ ಇದ್ದೀನಲ್ಲ ಅದು ನೀನು. ಜಗತ್ಕಾರಣವಾದ ಸತ್ತು ಸದೇವ ಸೌಮ್ಯ ಮಗ್ರಾಜುರಾಗಿ 4ನೇ ಅಧ್ಯಾಯ. ಆ ಸತ್ತನ್ನೇ ತತ್ಶಬ್ದದಿಂದ ಪರಾಮರ್ಶೆ ಮಾಡ್ತಿದ್ದಾರೆ. ಆ ಸತ್ತೇ ನೀನು ಅಂತ ಇದೆ. ಜಗತ್ಕಾರಣವಾದ ಅದ್ವಿತೀಯವಾದ ಸತ್ತೇ ನೀನಾಗಿರುವೆ ಅಂತ ಹೇಳುತ್ತಲೇ ಈ ಶ್ರೋತೃ ಮೋಹ ಪ್ರವೃತ್ತಿರ್ಭವತಿ. ಕೇಳುವಾತನ
ಸ್ವಾಧಕನ ಮೋಹ ಓಹೋ ನಾನು ತಪ್ಪಾಗಿ ನನ್ನ ಸಂಸಾರ ಇದ್ದೀನಿ ಬ್ಲೈಂಡ್ ಆಗಿ ವಿಚಾರ ಮಾಡಿ ಅನ್ಕೊಂಡು ಬಂದ್ಬಿಟ್ಟಿದೆ ಇಷ್ಟು ದಿವಸ. ಅಯ್ಯಯ್ಯೋ ನಾನು ಸಂಸಾರಿ ಅಲ್ಲ, ನಾನು ಕರ್ತಿಗೆ ಹೋಗ್ತು ಅಲ್ಲ, ನಾನು ಜನ್ಮ ಕೊಡ್ಕೊಂಡವನಲ್ಲ ಅನ್ನೋದು ಅವನು ಮುಂಚೆ ತತ್ ತ್ವಮಿತಿ ಪದಂ तत्र त्वमिति पदं ಯತ್ ಲಕ್ಷಣೆಯ ವರ್ತತೆ ಸೋತ್ಥಃ ಉಚ್ಯತೆ. यत्र लक्षणया वर्तते तथा उच्यते. ಅಲ್ಲಿ ತತ್ತಾದ ಆ ವಾಕ್ಯದಲ್ಲಿ ಇರ್ತದೆ ಸ್ಪೂನ್ ವಾಕ್ಯ. ತ್ವಮ್ನೆಂಬ ಪದ ಇದೆಯಲ್ಲ ಅದು ಎಲ್ಲಿ ಲಕ್ಷಣೆಯಿಂದ ಇರುತ್ತೆ, ಅದು ಲಕ್ಷಣೆಯಿಂದ ಎಲ್ಲಿ ಯಾವುದಲ್ಲಿ ವೃತ್ತಿ ಉಳ್ಳದ್ದಾಗಿದೆಯೋ ಅದನ್ನು ನಿಮಗೆ ಹೇಳ್ತೀವಿ. ತ್ವಮಿತಿ ಪದ ಯಾವುದೆಲ್ಲ ವೃತ್ತಿ ಉಳ್ಳದ್ದಾಗಿದೆ. ನಾನು ಅನ್ನೋ ಪದ ಲಕ್ಷಣೆಯಿಂದ ಯಾವುದರಲ್ಲಿ ವೃತ್ತಿ ಉಳ್ಳದ್ದಾಗಿದೆ. ನಾನು ಇಲ್ಲ, ನಾನು ವಾಚ್ಯವಾಗಿ ದೇಹೇಂದ್ರಿಯ ಮನೋಬುದ್ಧಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ವಾಚ್ಯವಾಗಿ ನಾವು ಲೋಕ ಪ್ರಸಿದ್ಧಿ ದೇಹೇಂದ್ರಿಯ ಮನೋಬುದ್ಧಿ ಮಾಡ್ಕೊಂಡು ತಪ್ಪು ಅಂತ ಹೇಳ್ತಾ ಇದೆ. ಯಾಕೆ? ಅದು ತತ್ತಾಗಲ್ವಲ್ಲ. ದೇಹೇಂದ್ರಿಯ ಮನೋಬುದ್ಧಿ ನಾನು ಮಾಡ್ಬೋದು, ಅದೇ ತತ್ವ ವಿಶೇಷ ಅದಕ್ಕೆ ಸೇರೋಲ್ಲ. ಹಾಗಾಗಿ ತೊಂಬದಕ್ಕೆ ನಾನು ಅನ್ನೋದಕ್ಕೆ ದೇಹೇಂದ್ರಿಯ ಮನೋಬುದ್ಧಿ ಮಾಡ್ಕೊಬಾರ್ದು. ಲಕ್ಷಣದಿಂದ ಯಾವುದೋ ಒಂದನ್ನು ಹೇಳ್ಬೇಕು, ಅದು ತತ್ತಿಗೂ ಅದು ಹೊಂದ್ಕೊಳ್ಳುವಂಥದ್ದಾಗಿರ್ಬೇಕು. ತ್ವಂಪದಿಂದ ಲಕ್ಷಿತವಾಗಿರುವ ಯಾವ ವಸ್ತು ಇದೆಯೋ ಅದು ತತ್ಪದಕ್ಕೂ ಅದು ಲಕ್ಷಿತವಾದ ವಸ್ತು ಆಗಿರುತ್ತೆ. ಅದೆರಡು ಅಲ್ಲಿ ಸೇರಿಕೊಳ್ಳುತ್ತೆ. ಎರಡು ಪದವು ತಮ್ಮರ್ಥವನ್ನು ಬಿಟ್ಕೊಂಡು ಹೋಗಿ ಒಂದಲ್ಲಿ ಆಗುತ್ತೆ. ಆ ಒಂದು ಲಕ್ಷಿತವಾದ ಅರ್ಥ ತತ್ಪದಕ್ಕೂ ಅರ್ಥ ಅಲ್ಲ, ತ್ವಪದಕ್ಕೂ ಅರ್ಥ ಅಲ್ಲ. ಅದು ತತ್ವ ಪದಗಳಿಂದ ಇಂಡಿಕೇಟ್ ಮಾಡಲ್ಪಟ್ಟ ಅರ್ಥ ಅದು. ಅಹಂ ಶಬ್ದಸ್ಯ ಯಾ ನಿಷ್ಠಾ, अहं शब्दस्य या निष्ठा ಜ್ಯೋತಿಷಿ ಪ್ರತ್ಯಗಾತ್ಮನಿ ज्योतिषि प्रत्यगात्मनि ಶ್ರೀವೋಕ್ತ ಸದಸಿ ಚೇವಂ श्रीवोक्ता सदतीत्येवं ತತ್ವವಿಮುಕ್ತತಾ. फलं तत्र विमुक्तता. अहं शब्दस्य या निष्ठा ज्योतिषि प्रत्यगात्मनि श्रीवोक्ता सदतीत्येवं फलं तत्र विमुक्तता. अहं शब्दस्य या निष्ठा ज्योतिषी प्रत्यगात्मनि सा एव उक्ता सत् असि इति एवं फलं तत्र विमुक्तता. ಅದೇ ತ್ವಂಪದದ ಈ ಲಕ್ಷ್ಯಾರ್ಥವನ್ನು ಅರಿದೇ ಇರೋದಿಲ್ಲೇ ನಮ್ಗೆ ವಾಕ್ಯಾರ್ಥ ಜ್ಞಾನವಾಗ್ತಾ ಇಲ್ಲ. ತ್ವಂಪದಕ್ಕೆ ಒಂದು ಲಕ್ಷ್ಯಾರ್ಥ ಇದೆ, ಆ ಲಕ್ಷ್ಯಾರ್ಥವನ್ನು ಅರಿದೇ ಇರೋದಿಲ್ಲ ನಮ್ಗೆ ವಾಕ್ಯಾರ್ಥ ಗೊತ್ತಾಗ್ತಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇದು ಅಹಂ ಶಬ್ದಸ್ಯ ನಾನು ಅನ್ನೋ ಆ ಶಬ್ದದ ಪದ, ಅದಕ್ಕೆ ಪ್ರತ್ಯೇಕಾತ್ಮ ಜ್ಯೋತಿಷ್ಯದಲ್ಲಿ ನಿಷ್ಠೆ ಇದೆ, ನೆಲೆ, ನಿಷ್ಠೆಯ ನೆಲೆ ಅದು ಅಲ್ಲಿ ನಿಲ್ತದೆ. ನಾವು ಅಹಂ ಪದಕ್ಕೆ ದೇಹೇಂದ್ರಿಯ ಮನೋಬುದ್ಧಿ ನಿಷ್ಠೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ದೇಹೇಂದ್ರಿಯ ಮನೋಬುದ್ಧಿಯಲ್ಲೇ ನಾನು ಅದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಅದಕ್ಕೆ ನಿಮಗೆ ತಪ್ಪಾಗ್ತದೆ. ದೇಹೇಂದ್ರಿಯ ಮನೋಬುದ್ಧಿ ನಾನು ನಿಲ್ಲಿಸ್ಕೋಬಾರ್ದು. ನಾನು ಅನ್ನೋ ಪದಕ್ಕೆ ಎಲ್ಲಿ ನಿಷ್ಠೆ, ನಿಷ್ಠೆ ಅಂದ್ರೆ ಏನೋ ಪರ್ಯವಸಾನ, ಪರ್ಯವಸಾನ ಎಂಡು, ಕೊನೆ, ಮುಗಿಯೋದು. ನಾನು ಅನ್ನೋ ಪದ ತುದಿಯ ಅರ್ಥ, ನೆಲೆ ನಿಲ್ಲುವ ಅರ್ಥ ಯಾವುದು ಅಂದ್ರೆ ಪ್ರತ್ಯೇಕಾತ್ಮರಾದ ಚೈತನ್ಯವೆಂಬ ಜ್ಯೋತಿ ಸ್ವರೂಪದಲ್ಲಿ ನಾನು ಮುಗಿಯುತ್ತೆ. ಆ ಮುಗಿಯುತ್ತೆ ಅಲ್ಲಿ ಹೋಗುತ್ತಲ್ಲ, ನಾನಾಗೋದೇ ಇಲ್ಲ. ಯಾಕಂದ್ರೆ ನಾನು ಅನ್ನೋದು ನೀನ್ ಬೇಕಲ್ಲ, ಅಲ್ಲಿ ನೀರಿಲ್ಲವೇ ಇಲ್ಲ. ಗಂಡ ಅನ್ಬೇಕಾದ್ರೆ ಹೆಂಡತಿ ಇರ್ಬೇಕು, ಹೆಂಡತಿ ಬೇಕಾದ್ರೆ ಗಂಡ ಇರ್ಬೇಕು. ಪ್ರತ್ಯೇಕಾತ್ಮರಾದ ಜ್ಯೋತಿ ಸ್ವರೂಪದಲ್ಲಿ ಹೋಗುತ್ತಲೇ ಅದು ನಾನು ಅನ್ನೋದನ್ನು ಕಿತ್ಕೊಂಡು ಹೋಗ್ಬಿಡುತ್ತೆ. ನಾನು ಅಲ್ಲ, ಯಾಕೆ ನನಗೆ ನೀರಿರ್ಬೇಕು, ಅದಕ್ಕೆ ನಾನು ಇರ್ಬೇಕು. ಈ ಪ್ರತಿಯೊಂದು ಪದವು ರಿಲೇಟಿವ್, ಸಾಪೇಕ್ಷ. ಹಾಗೆ ಅಹಂ ಶಬ್ದಕ್ಕೆ ಯಾವ ಪ್ರತ್ಯೇಕಾತ್ಮನೆಂಬ ಜ್ಯೋತಿಷ್ಯನಲ್ಲಿಯೇ ನೆಲೆ ಇದೆಯೋ, ನಿಲುಗಡೆ ಇದೆಯೋ, ಪರ್ಯವಸಾನ ಅಲ್ಲೇ ಎಂಡ್ ಆಗುತ್ತೆ. ಇವಾಗ ಹಾಗೆ ನಿದ್ದೆಯಲ್ಲಿ ನಾನು ಏನನ್ನೂ ಅರಿಯಲಿಲ್ಲ ಅಂತ ಅನ್ನಲ್ಲಪ್ಪ, ಈ ವಾಕ್ಯ ತಪ್ಪಿದೆ ಗೊತ್ತಾ? ಏನ್ ತಪ್ಪಿದೆ ಹೇಳೋ? ನಿದ್ದೆಯಲ್ಲಿ ನಾನು ಏನು, ನಿದ್ದೆ ನಾನೇ ಇಲ್ಲ, ನಿದ್ದೆಯಲ್ಲಿ ನಾನಿದ್ದೆ ಏನೋ ಅರಿಲಿಲ್ಲ ಅಂತ. ನಿದ್ದೆಯಲ್ಲಿ ನಾನು ಏನನ್ನೂ ಅರಿಲಿಲ್ಲ ಅನ್ನೋ ತಪ್ಪದು. ನಾನಿದ್ನ ಅಹಂಕಾರ ಪ್ರಮಾತತ್ವ ಇದ್ದಿದ್ದೆ. ನಾನು ಏನು ನಿಂಗದ, ನಾನು ರೂಮಿಗೆ ಹೋದೆ, ಅಲ್ಲಿ ಯಾರೂ ಇರಲಿಲ್ಲ, ನೋಡ್ಕೊಂಡ್ ಬಂದೆ, ಏನೂ ಅರಿಲಿಲ್ಲ ಅಂತ ಅನ್ಬೋದು. ಅದು ಖಾಲಿ ರೂಮು, ಯಾವ ಕುರ್ಚಿ ಇಲ್ಲ, ಟೇಬಲ್ ಇಲ್ಲ, ಪುಸ್ತಕ ಇಲ್ಲ, ಎಂಥದ್ದು ಇಲ್ಲ. ನಾನು ಆ ರೂಮಲ್ಲಿ ಏನನ್ನೂ ಅರಿಲಿಲ್ಲ ಹೇಳ್ಬೋದು. ಯಾಕಂದ್ರೆ ಅರಿವು ನಾನಿದ್ದೆ, ಅರಿವು ನಾನಿದ್ದು ರೂಮಲ್ಲಿ ಏನೂ ಇರಲಿಲ್ಲ ಹೇಳ್ಬೋದು. ಹಾಗೆ ನಿದ್ದೆಯಲ್ಲಿ ನಾನಿದ್ಕೊಂಡು ಏನೂ ಅರಿಲಿಲ್ಲ ಅಂತ ಆಗಿಲ್ಲ. ಹಾಗಾಗಿ ನಿದ್ದೆಯಲ್ಲಿ ನಾನು ಏನನ್ನೂ ಅರಿಲಿಲ್ಲ ಅನ್ನೋದು ತಪ್ಪು, ಸೆಂಟೆನ್ಸ್ ತಪ್ಪಿಸೋದು, ವಾಕ್ಯ ತಪ್ಪೋದು. ಅದು ನಾವು ಬ್ರೈನ್ ಬೆಳೆಸ್ತಾ ಇದ್ದೀವಿ. ನಾನು ನಿದ್ದೆಯಲ್ಲಿ ಏನೂ ಅರಿಲಿಲ್ಲ, ನಾನಿದ್ಕೊಂಡು ಏನೂ ಅರಿಲಿಲ್ಲ ಅಂತಂದಿದ್ದು ಕರೆಕ್ಟ್ ಆಗ್ತದೆ. ಅದು ಹೇಳಿದ್ದಾರೆ ಅಹಂ ಶಬ್ದಕ್ಕೆ, ನಾನು ಒಂದು ಶಬ್ದಕ್ಕೆ ಯಾವುದು ನಿಲುಗಡೆಯೋ, ನಿಲುಗಡೆ ಅಂದ್ರೆ ಕೊನೆಯೋ, ತುದಿಯೋ, ಅದೇ ಮಜಲೋ, ಅಲ್ಲಿ ನಾನು ಅನ್ನೋದು ಅಳಿಸೋಗುವಂತ ಮಜಲೋ, ಅಲ್ಲಿವರೆಗೆ ನಾನು ಇರುತ್ತೆ. ಪ್ರಮಾತೃ ಭಾವ ಇರೋರಿಗೆ ನಾನು ಪ್ರಮಾತೃ ದಾಟ್ ಕೂಡ್ಲೇನೆ
ನಾನು ಹೋಗ್ಬಿಡುತ್ತೆ. ನಾನು ಈ ನಿದ್ರೆಯಲ್ಲಿ ನಾನಿರೋದ್ರಿಂದ ಅನ್ನೋದು ನೆಕ್ಸ್ಟ್ ಇನ್ನ ವಿಚಾರ ಮಾಡಿದ್ರೆ ಯಾವ ನಾನು ಅಂತಾನು ನೆಕ್ಸ್ಟ್ ಯೋಚನೆ ಮಾಡ್ತೀನಿ. ಅಲ್ಲ, ಇವಾಗ ಎಚ್ಚರಿ ನಾನು ಪ್ರವಾಸವಾದ ನಾನು ನಿದ್ದೆಯಲ್ಲಿ ಪ್ರವಾಸ ಇದ್ದಲ್ಲ. ಪ್ರಮಾಣ ಇರ್ಬೇಕು, ಬುದ್ಧಿ ಇರ್ಬೇಕು, ಮನಸ್ಸು ಇರ್ಬೇಕು, ಇಂದ್ರಿಯ ದೇಹ ಇರ್ಬೇಕು. ದೇಹ ನಿಯಮನ ಬುದ್ಧಿ ಇಲ್ಲ, ಆಗ ನಾನು ಬರೋದೇ ಇಲ್ಲ ಅಲ್ಲಿ. ಅದು ನೆರಳು ಬೀಳೋದಕ್ಕೂ ಒಂದು ಪದಾರ್ಥ ಇರ್ಬೇಕಮ್ಮ. ಈ ನೆಲ ಇದೆ, ಆ ಕೈ ನೆರಳು ಬೀಳುತ್ತೆ. ಅರಿವಿನ ನೆರಳು ಬೀಳೋದಕ್ಕೆ ಅದು ಅಂತಃಕರಣ ಇರ್ಬೇಕು, ಅವಾಗ ಅದು ಬೀಳುತ್ತೆ. ಟೈಮ್ ಆಯ್ತಣ್ಣ. ಇಲ್ಲಿ ಏನು ಮಾಡ್ಬೇಡ, ನೋಡ್ಬೇಕು ಅಂತ ಅನ್ನೋ ಶಬ್ದಕ್ಕೆ ಶಬ್ದ ಅಂದ್ರೆ ಶಬ್ದದಿಂದ ಒಳಗೂಡಿದ ವೃತ್ತಿ ತಗೋಬೇಕು, ಬರೀ ಶಬ್ದ ಅಲ್ಲ. ಶಬ್ದಕ್ಕೂ ಶಬ್ದದ ಲಕ್ಷ್ಯವಾದ ಅಹಂ ವೃತ್ತಿಗೂ ಕೂಡ ನಿಷ್ಠೆ, ನಿಲುಗಡೆ, ಕೊನೆ, ಪರ್ಯವಸಾನ ಯಾವುದು ಅಂದ್ರೆ ಪ್ರತ್ಯೇಗಾತ್ಮವೆಂಬ ಚೈತನ್ಯ ಜ್ಯೋತಿಷ್ಯ ಅದಕ್ಕೆ ನಿಲುಗಡೆ ಕೊನೆಯಾಗಿದೆ. ಅಲ್ಲಿ ಹೋಗಿ ನಿಲುಗಡೆ ಆಯ್ತು ಅಂದ್ರೆ ಅದನ್ನೇ ಸದಸಿ ಅಂತ ಹೇಳ್ತಿರೋದು. ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಸದಸಿ ವಾಕ್ಯ ಕೇಳ್ತಿದ್ಯಲ್ಲ, ಕೇಳ್ಬೇಡ ನೀನು ರೈಟ್, ನಿಮ್ಗೆ ಅಧಿಕಾರ ಇಲ್ಲ. ದೇಹದಲ್ಲಿ ನಿಂತ್ಕೊಂಡು ಇಂದ್ರಿಯದಲ್ಲೋ ಮನಸ್ಸಲ್ಲೋ ಬುದ್ಧಿ ಇದ್ಕೊಂಡು ಏನ್ ಹೇಳಿ ವೇದಾಂತ ಹೇಳಿ ನನಗೆ ಅಂದ್ರೆ ಹೋಗ ತಪ್ಪ ಹೊಡಿತೀನಿ ಹೇಳ್ತೀನಿ ಎಟ್ಟೋಗಿಲ್ಲ ಅನ್ಕೊ. ದೇಹನ್ಯ ಮನೋಬುದ್ಧಿ ನಿಂತ್ಕೊಂಡು ನಾನು ವಾಕ್ಯ ಕೇಳ್ತೀಯಾ, ಎಟ್ಟೋಗಿಲ್ಲ ಅಡಿದು ಅಹಂಕಾರವನ್ನು ದಾಟಿ ಹೋಗಿ ಪ್ರಮಾದತ್ವವನ್ನು ದಾಟಿ ಹೋದ್ರೆ ಅವಾಗ ಸದಸ್ಯ ವಾಕ್ಯ ಬರುತ್ತೆ. ನಾನ್ ಪ್ರತಿನಿಧಿಸ್ಕೊಡ್ತೀನಿ, ನೀನ್ ಯಾರು ಅಂತ ಹೇಳ್ತೀನಿ ತಾನೆ ಅಂತೇಳಿ. ಎಚ್ಚರದಲ್ಲಿಯೇ ಇದ್ದು, ಸುಷುಪ್ತಿ ಅಲ್ಲ, ಎಚ್ಚರದಲ್ಲಿಯೇ ಇದ್ದು ಅಹಂಕಾರವನ್ನು ಪೂರ್ತಿಯಾಗಿ ಅದು ಬಿಡಿಸ್ಕೊಂಡ್ಬಿಟ್ಟು ಸಾತ್ವಿಕತೆಯ ಪರಮ ಸಾತ್ವಿಕತೆಯಲ್ಲಿ ಹೋಗಿ ಪೂರ್ಣ ಸಾಕ್ಷಿ ಧರಿಸೋದವನಾದಾಗ ಅವನಿಗೆ ಸದಸ್ಯನ ವಾಕ್ಯ ಹೌದು ಅಹಂ ಬ್ರಹ್ಮ ಅನ್ನುವ ಇದನ್ನು ಅರ್ಥ ಕೊಡುತ್ತೆ. ಅಲ್ಲ, ಅಹಂ ಅನ್ನೋದು ಭೂತಪೂರ್ವಗತ್ಯ, ಅಹಂ ಇಲ್ಲ ಅಲ್ಲಿ. ಬ್ರಹ್ಮವೂ ಅಲ್ಲ, ಬ್ರಹ್ಮ ಶಬ್ದವೂ ಅಲ್ಲಿಲ್ಲ, ಅಹಂ ಶಬ್ದವೂ ಇಲ್ಲ. ಏನು ಹೇಳ್ಬೇಕು ಅಲ್ಲಿ ಫಲ ಏನು ಅಂದ್ರೆ ತತ್ರ ವಿಮುಕ್ತತ ತತ್ರ ಫಲ. ಮುಕ್ತನಾಗೋದೇ ಯಾವುದನ್ನ ಮುಕ್ತನಾಗೋದು? ಅವಿದ್ಯಾ ಕಾಮ ಕರ್ಮದಿಂದ ಮುಕ್ತನಾಗೋದೇ ಅದು ಫಲ. ಸದಸಿ ಅನ್ನೋದಕ್ಕೆ ಅದನ್ನೇ ವಿಷಯ ಮಾಡಿಕೊಂಡು ಉಪದೇಶ ಮಾಡಿದ್ದು. ಆ ಉಪದೇಶಕ್ಕೆ ಫಲ ಏನು ಅಂದ್ರೆ ಮುಕ್ತನಾಗುವುದೇ ಫಲ. ಎಲ್ಲಾ ಬಂಧದಿಂದ ಕಳ್ಸ್ಕೊಳ್ಳೋದೇ ಫಲವಾಗಿದೆ. ಅನ್ಯಚ್ಚ ಅನ್ವಯ ವ್ಯತಿರೇಕೋದಾಹರಣಂ. ಮತ್ತೊಂದು ಅನ್ವಯ ವ್ಯತಿರೇಕ ಉದಾಹರಣೆ ತೋರಿಸ್ತಾರೆ. ಇದೊಂದು ಅಹಂಕಾರದ ಅನ್ವಯ ವ್ಯತಿರೇಕ ಉದಾಹರಣೆ ಕೊಟ್ಟು ಅದು ಮೇಲ್ಮಟ್ಟದವರಿಗೆ, ಉತ್ತಮಾಧಿಕಾರಿಗಳಿಗೆ. ಇನ್ನು ಲೋ ಲೆವೆಲ್ ನಮ್ಮಂಥವರಿಗೆ ಅನ್ವಯ ವ್ಯತಿರೇಕ ಉದಾಹರಣೆ ಇನ್ನೊಂದು ಕೊಡ್ತಾರೆ, ತೋರಿಸ್ತಾರೆ. ಬಿಟ್ಕೊಳ್ಳಿ. ಹಾಗೆ ಚಿತ್ವಾ ಚಕ್ತೇನ ಹಸ್ತೇನ ಆತ್ಮ ವಿಶೇಷ್ಯತೆ ಶಿಷ್ಟೇನ ಸರ್ವೇಣ ಏನ ವಿಶೇಷ್ಯತೆ. ಹಸ್ತೇನ ಸ್ವಯಂ ಆತ್ಮ ವಿಶೇಷ್ಯತೆ ತಥಾ ಶಿಷ್ಟೇನ ಸರ್ವೇಣ ಏನ ವಿಶೇಷ್ಯತೆ. ಚಿತ್ವಾ ತ್ಯಕ್ತೇನ ಹಸ್ತೇನ ಸ್ವಯಂ ನ ಆತ್ಮ ವಿಶೇಷ್ಯತೆ ತಥಾ ಶಿಷ್ಟೇನ ಸರ್ವೇಣ ಏನ ಏನ ವಿಶೇಷ್ಯತೆ. ಶಿಷ್ಟೇನ ಉಳಿದ ಅಂತ. ಈ ಕೈಯನ್ನ ಏನೋ ಒಂದು ರೋಗ ಬಂದ್ಬಿಟ್ಟು ಗ್ಯಾಂಗ್ರೀನ್ ಆಗಿ ಅದು ಕೊಸ್ಕೊಂಡ್ ಬರ್ತಾ ಇದೆ ಅಂತ ಆದ್ರೆ ಡಾಕ್ಟ್ರು ಇಲ್ಲ ತೆಗಿಬೇಕು, ಇದು ತೆಗೆದೇ ಹೋದ್ರೆ ಜೀವಕ್ಕೆ ಅಪಾಯ ಅಂತಂದ್ರೆ ಕಟ್ ಮಾಡಿಸ್ಕೊಂಡ್ಬಿಡ್ತಾನೆ. ನಮ್ಮ ಸ್ವೀಡನ್ ಸುಬನ ಅವ್ರ ಯಜಮಾನಿಗೆ ಬಲಗೈ ಇಲ್ಲೇ ಇಲ್ಲ, ಅವ್ರಿಗೆ ಕೈ ಕಟ್ಟಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಏನೋ ತೊಂದರೆ ಆಯ್ತು, ಇದಾಕ ಬಂದ್ಬಿಟ್ಟಂತೆ. ನಮ್ಮ ಮುದುಕರ ಇದ್ದಾನೆ, ಅವ್ನ ಕಾಲ ಮೇಲೆ ಲಾರಿ ಹೋಗ್ಬಿಟ್ಟು ಇಟ್ಕೊಂಡ್ಬಿಟ್ಟಿದಂತೆ. ಹೆಜ್ಜೆ ಭಾಗ ಇಟ್ಟು ಇಲ್ಲಿ ಕಟ್ ಮಾಡ್ಬಿಟ್ರು. ಆಮೇಲೆ ಅದೇನ್ ಮಾಡೋದು, ನಂದಲ್ಲ ಕೈ ಕಡ್ದ ಮೇಲೆ ಅವ್ರಿಗೆ ತಗೊಳ್ಳಿ ಕೈಯಿಂದ ನಂಗೆ ಬೇಡ ಕೈ ಇದ್ದಾರೆ, ಯಾಕೆ ನಂದಲ್ಲ. ಚಿತ್ವ ಅಂದ್ರೆ ಕಡ್ದು ಬಿಟ್ಟು ಚಕ್ತ ಬೆಳೆಪಟ್ಟದ್ದಾದ ಕೈಯಿಂದ ಈ ಆತ್ಮನು ನಾನು ಅಂತ ಅನ್ಕೊಳ್ಳಲ್ಲ. ನಾನ್ ತಗೋತಿದ್ದೆ ಅನ್ನುವಾಗ ತಗೊಂಡ್ಬಿಟ್ಟಿದ್ದೀನಿ, ನಾನ್ ತಗೊಂಡೆ ಕೈ ತಗೊಂಡಿದ್ದ, ನಾನ್ ತಗೊಂಡೆ ಅಂತಾನೆ. ಕೈಯಲ್ಲಿ ಸೇರ್ಕೊಂಡು ನಾನಿದ್ದೀನಿ, ನಾನೇ ತಗೊಂಡೆ, ನಾನೇ ಇಟ್ಟೆ ಇಲ್ಲಿವರ ಇಟ್ಟಿದ್ಯಾವ್ದು ತಗೊಂಡಿದ್ಯಾವ್ದು ಕೈ. ಆ ಕೈಯಲ್ಲಿ ನಾನು ಬಂತು. ಆದ್ರೆ ಕೈ ಕಳೆದ್ಬಿಟ್ಟು ಪಕ್ಕಕ್ಕೆ ಇಟ್ಟಿದ್ವಿ ಅಲ್ಲಿ ನಾನು ಅನ್ಕೋದಲ್ಲೇ. ಇಲ್ಲಿ ಒಂದನೇ ಅಧ್ಯಾಯದಲ್ಲಿ ವರ್ತಸ್ಕ ಹೇಳಿದರು, ಅನೇಧ್ಯಾಯ ಹೇಳಿದರು.
ಇವಾಗ 4ನೇ ಅಧ್ಯಾಯ ಕೊನೆಗೆ ಬಂತಲ್ಲ, ಕೈ ತಗೊಂಡ್ಬಂದು ಪಾಪ ಸ್ವಲ್ಪ ಮೇಲ್ಮಟ್ಟದಲ್ಲಿ ಅಂತೇಳಿ ಅಲ್ಲಿ ವರ್ತಸ್ಕ ಹೇಳಿದ್ರು. ವರ್ತಸ್ಕೆ ಸುತ್ತಲಿ ಚಕ್ತೆ ದೋಷತಶ್ಚಾವೇ ಚಿತ್ವ ಚಕ್ತೇನ ಹಸ್ತೇನಾದ್ರು ಕಡಿದು ಬಿಟ್ಟಂತಹ ಕೈಯಿಂದ ಸ್ವಯಂ ತಾನು ಈ ಖುದ್ದಾದ ಈ ಆತ್ಮನು ವಿಶೇಷಗೊಳ್ಳುವುದಿಲ್ಲ. ನನ್ನ ಕೈ, ನಾನು ಕೈ ಅಂತ ಅನ್ಕೊಳ್ಳಲ್ಲ. ನಂದು ಅಂತೂ ಅನ್ನಲ್ಲ, ನಾನು ಅಂತೂ ಅನ್ನಲ್ಲ. ಹಾಗೆ ಉಳಿದಂಥವುಗಳು ಕಾಲು ಕಟ್ ಮಾಡಿದ್ರೆ ನನ್ನ ಕಾಲು ಅಂತಲ್ಲ, ನಾನು ಕಾಲು ಅಂತೂ ಅನ್ನಲ್ಲ. ಹಾಗೆ ನಮ್ಮ ಕೃಷ್ಣ ಭಟ್ರು ಇದ್ದು ಅವರಿಗೆ ನೇತ್ರ ರೋಗ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು. ಎಷ್ಟೋ ಔಷಧಿ ಮಾಡೋದು ಆಗಲಿಲ್ಲ. ಕೊನೆ ಡಾಕ್ಟ್ರು ಬಿಟ್ರೆ ಆ ಕಣ್ಣು ತೆಗೆದ್ರೆ ನೋವು ಹೋಗುತ್ತೆ, ತೆಗೀರಿ ಇರುತ್ತೆ. ಕಾಣ್ತಾ ಇತ್ತು ಕಣ್ಣು, ತೆಗಿಸ್ಬಿಟ್ರು, ನೋವು ಹೋಯ್ತು. ಸದ್ಯ ನೋವು ಹೋಯ್ತಲ್ಲ, ಕಣ್ಣು ಹೋದ್ರು ಪರವಾಗಿಲ್ಲ ಅಂತ. ಕಣ್ಣು ನಾನೋ ನಂದು ಅಲ್ಲ, ನಾನು ಅಲ್ಲ, ಅದೇನ ಎಸಿರಿದನ ಆಗ ಡಸ್ಟ್ಬಿನ್ಗೆ ಹಾಕ್ರೆ. ಇವಾಗ ಮುಟ್ಟೆ ಬಂದ ಕಣ್ಣು ಮುಟ್ಟಿ ಹೊಟ್ಟೆ ನೋಡಿ ಕಣ್ಣು ಚೀತಾ ಇದೆ. ನನ್ನ ಕಣ್ಣು ಹತ್ರ ತಗೊಂಡ್ರೆ ಓಡೋಗ್ತಾನಲ್ವಾ, ಇದಕ್ಕೆ ಆನೆ ಕಣ್ಣು ನಂದೇ ಕಣ್ಣು. ಅದೇ ಕಣ್ಣು ಕಿತ್ಬಿಟ್ರೆ ಆಯ್ತು. ಶಿಷ್ಟೇನ ಅಂದ್ರೆ ಅವಶಿಷ್ಟೇನ, ಉಳಿದಂತಹ ಅಂಗದೊಡನೆ ಸಮಾನ ಇದೆ. ಏನೇನ ಯಾವ್ಯಾವ್ದೊಡನೆ ಬಿಟ್ಬಿಟ್ಟವನ ಅದ ನಾನಲ್ಲ ಅನ್ಕೊಂಡು ಹೋಗ್ತಾನೆ. ಪೂರ್ತಿ ದೇಹವನ್ನು ಬಿಟ್ಟು ಕನಸಿಗೆ ಹೋಗ್ತಾನೆ. ಗೊತ್ತಾ, ಈ ದೇಹ ಮೇಲೆ ಹಾವು ಹರಿದು ಹೋಗಲಿ, ಈ ದೇಹದ ಮೇಲೆ ಏನಾದ್ರು ಒಂದು ಇದನ್ನ ಒಂದು ₹1,00,00,000 ನೆಕ್ಲೆಸ್ ಕಟ್ಟರೆ ಈ ದೇಹಕ್ಕೆ, ಹೊಟ್ಟೆ ಕೈಗೆ ಸುಖ ಆಗತ್ತ. ವಿದ್ಯೆ ಬಂದು ಗಾಡಿ ಕನಸು, ಆ ಕನಸಿನಲ್ಲಿ ಎಲ್ಲೋ ಹೋಗ್ತಿದ್ದಾರೆ, ಕಾಶಿಯಲ್ಲಿ ಎಲ್ಲೋ ಓಡಾಡ್ತಾನೆ. ಆ ಮಲಗಿದಂತ ಶರೀರಕ್ಕೆ ಒಂದು ವಜ್ರದ್ದು ಇದದ್ದು ಒಂದು ನೆಕ್ಲೆಸ್ ಕಟ್ಬಿಟ್ರು. ಖುಷಿ ಆಯ್ತು ಅವನಿಗೆ. ಯಾಕಾಗಲ್ಲ? ನಾನೇ ಇಲ್ಲ ಅಲ್ಲೇ. ಇಡೀ ದೇಹವನ್ನೇ ಬಿಟ್ಟೋದ, ಇಡೀ ಇಂದ್ರಿಯವನ್ನೇ ಮನಸ್ಸನ್ನೇ ಬಿಟ್ಟೋದ. ಅಲ್ಲಿ ಬೇರೆ ಇಂದ್ರಿಯ ಮನಸ್ಸು. ನಾನು ಮಾತ್ರ ಎಲ್ಲ ಕಡೆ ಇದ್ದೇ ಇರ್ತೀನಿ. ಅದೇ ಈ ನಾನು ಅನ್ನೋದನ್ನು ಬಿಟ್ಟು ಹೋಗಿರ್ತೀನಿ. ವಾಕ್ಯಾರ್ಥವಾದಾಗ ಯಾವ್ಯಾವ್ದೊಳಗೆ ವಿಶೇಷಗೊಳ್ತಾ ಇದ್ದೀನೋ ಅದೆಲ್ಲವರು ಬಿಟ್ಟಗಳು ಹೀಗೆ ಆಗುತ್ತೆ. ವಿಶೇಷಣಮಿದಂ ಸರ್ವಂ ಆಧ್ವರಂಕರಣಂ ಯಥಾ ಸರ್ವಂ ಸದ್ಭವೇ. ವಿಶೇಷಣಮಿದಂ ಸರ್ವಂ ಸಾಧ್ವರಂಕರಣಂ ಯಥಾ ವಿದ್ಯಾಧ್ಯಾಸದ ಸರ್ವಂ ಜ್ಞಾನ ಆತ್ಮನ್ಯತದ್ಭವೇತ್. ವಿಶೇಷಣಂ ಇದಂ ಸರ್ವಂ ಸಾಧ್ವರಂಕರಣಂ ಯಥಾ ವಿದ್ಯಾಧ್ಯಾಸತಃ ಸರ್ವಂ ಜ್ಞಾತಃ. ಅಸತ್ ಯಾಕೆ ಅಸದ್ಭವ ಎಂಬುದಾಗುತ್ತೆ? ಕ್ರಿಯಾಪದವು ನಾಮದು ಒಂದು ಪದ ಆಗುತ್ತಾ? ಲೋಕೋತ್ತರಗಳ ಶಿಷ್ಯರು ಮುಖಾಚಾರ್ಯಸ್ಯ ಭಾಗ್ಯತ ಇದು ಸಾಮಾನ್ಯ ಭಾಗ್ಯ ಅಲ್ಲ. ಇದು ಮುಖಾಚಾರ್ಯ ಭಾಗ್ಯದಿಂದ ಬರೋದು. ಏನೋ ಇದಂ ಸರ್ವಂ ಸಾಧ್ವಲಂಕರಂ ಸುವರ್ಣಸ್ಕೃತವು ಪರಿಷ್ಕೃತವು ಭೂತ ಅವೇಕ್ಷೇಥಾಂ ಅಂತಂದ ಪ್ರಜಾಪತಿ. ಹಿಂದೆ ವಿರೋಚನೆಗೆ ಖಂಡಕದಲ್ಲೇ 8ನೇ ಅಧ್ಯಾಯದಲ್ಲೇ 30 ನಿಮಿಷ ಬ್ರಹ್ಮಚರ್ಯ ಮಾಡ್ಕೊಂಡು ಬಂದ ಅವರು ಕೇಳಿದ್ರು, ಅಪ್ಪ ನಮ್ಗೆಲ್ಲ ಉಪದೇಶ ಮಾಡ್ರಪ್ಪ ಅಂದ್ರು. ಅವಾಗ ಏಷೋ ಕ್ಷಿ ಪುರುಷೋ ದೃಶ್ಯತೆ ಏಷಾತ್ಮೇತಿ ಹೋವಾಚ ಏತದಮೃತಮ ಭಯಂ ಏತದ್ ಬ್ರಹ್ಮ ಅಂದ. ಈ ಕಣ್ಣಲ್ಲಿ ನೋಡ್ಬಿಡ್ದಾಗ ಇಂದ್ರ ಆ ಕಣ್ಗುಡ್ಡೆಯಲ್ಲಿ ಅದಾ ನಾನು ಅಂತಂದ. ಹೋವಾಚ ಅದು ಕಾರಣಕ್ಕೆ ಇಲ್ಲಿರ್ಬೇಕು, ಇದು ನಾನು ಅಪ್ಪ ಹೇಳ್ತಾರೆ ಅವರುಗಳು ಅಂತಂದ. ಇಬ್ಬರಿಗೂ ಹೌದು ಅಂದ. ಯಾಕೆ ಪ್ರಜಾಪತಿ ಕಳಿತೀರಿ ತಂದ್ಕೊಂಡ ಎಲ್ಲಿ ಸದ್ಯಕ್ಕೆ ಇವಾಗ ನೀವು ದೊಡ್ಡರು, ನಿಮ್ಗೆ ಗೊತ್ತಾಗಲಿಲ್ಲ, ಅರ್ಥ ಮಾಡ್ಕೊಂಡು ಬೇರೆ ಹಾಕೊಂಡ್ಬಿಡ್ತಾರೆ. ನಮ್ಮನಪ್ಪ ಬೈತಾರೆ ದೊಡ್ಡ ಅಂತ ಗೊತ್ತಾಗಿದೆ ಅಪ್ಪನಿಗೆ ಏನು ಅಂತ ತಪ್ಪು ಪಟ್ಟಿದ್ದಾರೆ ಅಂತ. ಆದ್ರೂ ಕೂಡ ಏನೇನೋ ಮಗನಿಗೆ ಹೋಗ ಹೀಗೆ ಅಂದ. ಅವ ಏನ್ ಮಾಡ್ದ, ಉದಿಸರಾವ ದೃಷ್ಟ ತೆಗೆದು ಹಾಕ್ತೀನಿ ಯೋಚನೆ ಮಾಡ್ದ. ನೀನ್ ತಟ್ಟೆ ತಂದ, 2 ತಟ್ಟೆ ತಂದ. ಅಷ್ಟೇ ಅಲ್ಲ, ಹೋಗಿ ಚೊರ ಮಾಡಿಸ್ಕೊಂಬರಿಂದ ಅವ್ನು ಹೇಳ್ದ, ಕುರ್ಚಿನ ಚೌರ ಮಾಡೋ ಚೆನ್ನಾಗಿ ಮಾಡಿಸು ಅಂತ ಹೇಳ್ಬಿಟ್ಟು ಒಳ್ಳೆ ಇದ್ರ ಕುರ್ಚಿ, ತಿರ್ಗೋ ಕುರ್ಚಿಯಲ್ಲಿ ಕೆಲವೇ ಸ್ಪ್ರೇ ಹೊಡೆದು ಮಾಡುದು, ಕ್ಲೀನಾಗಿ ಮಕ್ಕಳು ಎಲ್ಲ ಉಜ್ಜಿ ಮಾಡಿ ಕ್ಲೀನ್ ಎಲ್ಲ ತೆಗೆದು ಆಮೇಲೆ ಅದಕ್ಕೆಲ್ಲ ಗಿಟ ಹಚ್ಚಿ ಮಾಡಿ ಎಲ್ಲ ಸ್ಪ್ರೇ ಮಾಡಿ ಆ ಬಿಳಿ ಕೂದಿಗೆಲ್ಲ ಆ ವೈಟಿಂದ ಹೊಡೆದ್ಬಿಟ್ಟು ಅದನ್ನ ಕಪ್ಪುದು ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನೋಡ್ಕೊಳಪ್ಪ ಅಲ್ಲ ಬಂದು ನೋಡ್ಕೊಂಡು ಕಿಪ್ಪ ಶೆಠ ಅಲ್ಲ
ನೋಡ್ಕೋದಾಗ ಹೇಳ್ತಾನೆ ಇಲ್ಲ, ಅವರೇ ಹೇಳ್ಬೇಕಾಯ್ತು. ಅವಾಂ ಭಗವಃ ಪ್ರತಿರೂಪ ಮುಂದ. ಅಯ್ಯಯ್ಯೋ ಪೂಜ್ಯರೇ ಪಾದದಿಂದ ಹತ್ತಿಯವರೆಗೂ ನೋಡ್ಕೋತಾ ಇದ್ದೀವಿ ಅಂತಂದ. ಅಯ್ಯೋ ಗ್ರಹಾಚಾರ್ಯ 30 ವರ್ಷ ಬ್ರಹ್ಮಚರ್ಯ ಮಾಡಿ ನಮ್ಮನ್ನು ನೋಡ್ಕೋತಾ ಇದೀವಿ ಹಾಗೆ ಅಂತಂದ. ಅಪ್ಪ ಹೇಳ್ತಾ ಇರೋದು ಅವಾಗ ಗಡ್ಡ ಮೀಸೆ ಬಿಟ್ಕೊಂಡಿದ್ರಿ, ಇವಾಗ ಗಡ್ಡ ಮೀಸೆ ಎಲ್ಲ ಇಲ್ಲ, ಅನ್ವಯ ವ್ಯತಿರೇಕ ಮಾಡ್ಕೊಳ್ಳಿ, ಅದು ಇದು ಇದು ಬಂತು, ಅದು ಹೋಯ್ತು, ಬಂದದ್ದು ನೀವಲ್ಲ ಹೋದದ್ದು ನೀವಲ್ಲ ಅನ್ಕೋಬೇಕಾಯ್ತು. ಅವ್ರೇನ್ ಮಾಡ್ಬಿಟ್ರು, ಅವಾಗ ಅದು ನಾನು ಇವಾಗ ಇದು ನಾನು ಮಾಡ್ಕೊಂಡ್ರು. ಅಯ್ಯಾ ಅಂದ. ಅವ್ರು ಕೇಳ್ದ, ಖಡ್ಗದಲ್ಲೂ ದರ್ಪಣದ ಎಲ್ಲಾ ಕಳೆದು ಕೊಂಡು ಯಾರು ಅಂದ. ಇವನೇ ಕಾಪ ತೋರ್ಬರೋರು ಅಂದ. ಅಷ್ಟಾಯ್ತು ಅಂತಂದ. ವರ್ಷ ಹೊಟ್ಟೋಗ್ಬಿಟ್ಟ. ಇಂದನೂ ಹೋದ ಅರ್ಧ ಏತ ಅದಂಗೆ ಸ್ವಾಮಿ ಪರಿವಿಕ್ರಹ ಅಂತ ಹೇಳಿ ಇದು ದೇಹನಾಗಂತೂ ಛಾಯಾತ್ಮನ ಹಂಗೆ ಆಗ್ತಾನಲ್ಲ. ಈ ದೇಹ ಹೆಂಗ ಇದು ಏತಮೇವ ನಾಶಮನು ನಶ್ಯತಿ, ಈ ದೇಹ ನಾಶವಾಗೋದು ಅದು ನಾಶವಾಗುತ್ತದೆ, ಇದನ್ನು ನಾನಾಗ್ತೀನಿ ಮತ್ತೆ ವಾಪಸ್ ಹೋದ. ಕೇಳ ಭಗವನ್ ಶಾಂತ ಹೃದಯ ಪ್ರಾವರಾಜಿ ಸ್ವಾರ್ಥ ವಿರೋಚನೇನ ಕಿಮರ್ಥಂ ಪುನರಾಗಮ. ಏನ್ ಪ್ರಶ್ನೆ ಏನಪ್ಪಾ ದೇವೇಂದ್ರ, ವಿರೋಚನ ಬಹಳ ಶಾಂತ ಹೃದಯನಾಗಿ ನನಗೆ ಗೊತ್ತಾಗ್ಬಿಟ್ಟು ಹೋಗಿದ್ಯಲ್ಲ, ಏನ್ ತಮಾಷೆ, ಏನ್ ಸಮಾಚಾರ, ಏನ್ ಬಂದೆ? ಅಪ್ಪ ನಾಮತ್ರ ಭೋಗ್ಯಂ ಪಶ್ಯಾಮಿ ಇಲ್ಲ, ನಾನಿಲ್ಲಿ ಏನನ್ನು ಸುಖ ಕಾಳ್ತಾನೆ, ಏನೋ ಅದೊಂದು ಕಾಳ್ತಾ ಇಲ್ಲ. ಸರಿ ಇರು ಬ್ರಹ್ಮಚರ್ಯ ಕೆಲಸ ಮಾಡಲ್ಲ ಅಂತ ಕೊಳಗಿಸ್ಬಿಟ್ಟ. ಮತ್ತೆ ಏಷ ಸ್ವಪ್ರೇಮಿ ಯಮಾನಶ್ಚರತಿ ಏಷ ಆತ್ಮೀಕಿ ಹೋವಾಚ ಅಂದ. ಅಲ್ಲೂ ಕೂಡ ಹಂತೀವ ಜುರಂತೀವ ಇದೆಲ್ಲ ಇದಂತ ನಾನು ಆಗ್ತೀನಿ ಅಂತಂದ. ಸರಿ ಇರು ಮತ್ 30 ವರ್ಷ ಬ್ರಹ್ಮಚರ್ಯ ಅಂತ. ಆಮೇಲೆ ಸಮಸ್ತ ಸಂಪ್ರಸನ್ನ ಇದು ಸಮಸ್ತ ಸಂಪ್ರಸನ್ನ ಸ್ವಪ್ನ ವಿಜಾನಾತಿ ಏಷಾತ್ ಸುಷುಪ್ತಜ್ಞ. ಸೋಯ್ಯೋ ಅಲ್ಲಿ ಏನು ವೈಮಾನುಭೂತಾನಿ, ನಾನು ಇಲ್ಲ ಭೂತವಲ್ಲ ಏನು ಇಲ್ಲ ಅಲ್ಲ ದರಿದ್ರ. ಮತ್ತಿರು 5 ವರ್ಷ 101 ವರ್ಷ ಕೊಲಿಸ್ಬಿಟ್ಟ. ಆಮೇಲೆ ಮರ್ತ್ಯಂ ವಾಯುಧಂ ಶರೀರಂ ಮಾತ್ತಂ ಮೃತ್ಯುನ ನಹ ವೈಸ ಶರೀರ ಸೌಪ್ರಿಯಾಸ್ತಿ ಅಂತ ಹೇಳ್ಬಿಟ್ಟು ಓ ಅಪ್ಪ ಹೇಳ್ದ 101 ವರ್ಷಗಳ ಬ್ರಹ್ಮಚರ್ಯ 3 ವರ್ಷ ವಿಧಾನ ಮಾಡಿದ್ರೆ ಅಂದ್ರ 101 ವರ್ಷಗಳ ಬ್ರಹ್ಮಚರ್ಯ ಮಾಡಿ ತಿಳ್ಕೊಂಡ. ನಾವೇಗ ಎಷ್ಟು ಮಾಡ್ಬೇಕು? 3 ವರ್ಷ ವಿಧಾನ ಮಾಡಾಗಿದೆ ಅವನು. ಆ ಸ್ಥಾನಕ್ಕೆ ಪುನಃ ಉಪಾಸನೆಯನ್ನು ಮಾಡಿದ್ದಾನೆ. ಉಪಾಸನೆಯನ್ನು ಮಾಡಿ 101 ಶ್ವೇಧ ಮಾಡಿ ಹೋಗಿ ಅಂತ ದೇವೇಂದ್ರ ಚಿರಿಕಿದನ್ನು ಪಡೆರಾಯ ಅಂತ ಹೇಳಿ ಅವನು ಒದ್ದಾಡ ಹೋದ. ನೀನು ಉಂಡುಂಡು ಬಾಳಿ ಸ್ವರ್ಗಕ್ಕೆ ಏರಲು ರಂಡೆಜಾಳುಗಳೇನು ಸರ್ವಭಕ್ಷಕ್ಕೆ ಸರ್ವಜ್ಞ ಚೆನ್ನಾಗಿ 3 ಹೊತ್ತು ತಿನ್ಕೊಂಡು ಕಣ್ ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ಹೊಡ್ಕೊಂಡು ಮೈ ತುಂಬ ಹೊಡೆದು ಸತ್ತಗ್ಯಾರ ಚಾವಟಿಗಳು ಹೊಡಿತೀನಿ ನೋಡು ಸತ್ತಗ್ಯಾರ ರಾಮನ ಜಪ ಮಾಡೋದು ಹಾಕೋ. ಏನ್ ಹೇಳೋ ಶ್ರೀರಾಮ್ ಜಯ ಜಪ ಮಾಡ್ತಾ ಇದ್ರು. ಸತ್ತಗ್ಯ ಅಂಶ ಕೇಳಲೇಬೇಡ ಅಂತ ಜ್ಞಾಪಕ ಬೈತಾರೆ. ವೇದಾಂತ ವಿಚಾರ ಕೇಳಿದೆ, ವೇದಾಂತ ವಿಚಾರ ಏನು ಆ ಶಬ್ದ ಹೇಳ್ಕೊಂಡು ನಾಲ್ಕು ನೀವು ವೇದಾಂತ ಕಡೆ ಬರ್ತಾರೆ ಅಂದ್ರು. ಸಾಧ್ವಲಂಕರಣ, ಒಳ್ಳೆ ಅಲಂಕಾರ ಮಾಡ್ಕೊಳ್ಳೋದು, ಒಳ್ಳೆ ಪರಿಷ್ಕಾರ ಮಾಡ್ಕೊಳ್ಳೋದು ಇತ್ಯಾದಿಗಳು ಹೇಗೋ ಹಾಗೆ ಇದೆಲ್ಲ ಆತ್ಮನಿಗೆ ವಿಶೇಷಣ ಕಣೋ. ವಿಶೇಷಣವಾದದ್ದು ಯಾವುದು ಆತ್ಮ ಸೇರ್ಕೊಳ್ಳಲ್ಲ. ಇದು ಅವಿದ್ಯಾಧ್ಯಾಸದ, ಅವಿದ್ಯೆಯಿಂದ ಮಾಡಿಕೊಂಡ ಅಧ್ಯಾಸ ಅಷ್ಟೇ. ಅವಿದ್ಯೆಯಿಂದ ಮಾಡ್ಕೊಂಡು ಆರೋಪ ಅಷ್ಟೇ ಅರ್ಥ. ಅವಿದ್ಯಾ ಅಂದ್ರೆ ಮೂಲ ವಿದ್ಯಾ, ಅದರಿಂದ ಅದು ಅಧ್ಯಾಸ ಅಂತ ಅರ್ಥ ಅಲ್ಲ. ತತ್ವರಿಕೆಯಿಂದ ಮಾಡಿಕೊಂಡ ಆರೋಪ, ಅದರಿಂದ ಇದೆಲ್ಲವೂ ತೋರ್ಕೊಳ್ತಾ ಇದೆ. ಅದೇ ಆತ್ಮನಿ ಜ್ಞಾತೆ ಅವಗತೆ ವಿಜ್ಞಾತೆ ಇದಂ ಸರ್ವಂ ಅಸದ್ಭವೇ. ಯಾರು ಬರೀ ತೋರಿಕೆ ಇಂಗ್ಲಿಷ್ ಅಂದ್ರೆ ಹಾಗಾಗಿ ತಸ್ಮಾತ್ ಚಕ್ತೇನ ಹಸ್ತೇನ ತುಲ್ಯಂ ಸರ್ವಂ ವಿಶೇಷಣಂ ಅನಾತ್ಮತ್ವೇನ ತಸ್ಮಾತ್ ಜ್ಞೇಯಮುತ್ಸೃಜ್ಯ ಕೇವಲಃ ಮುಕ್ತ ಸರ್ವ ವಿಶೇಷಣೈ. ಯಾವುದೋ ತಸ್ಮಾತ್ ತ್ಯಕ್ತೇನ ಹಸ್ತೇನ ತುಲ್ಯಂ ಸರ್ವಂ ವಿಶೇಷಣಂ ಅನಾತ್ಮತ್ವೇನ ತಸ್ಮಾಜ್ಞೋ ಮುಕ್ತ ಸರ್ವ ವಿಶೇಷಣೈಃ. ತಸ್ಮಾತ್ ತ್ಯಕ್ತೇನ ಹಸ್ತೇನ ತುಲ್ಯಂ ಸರ್ವಂ ವಿಶೇಷಣಂ ಅನಾತ್ಮತ್ವೇನ ತಸ್ಮಾತ್ ಜ್ಞಃ ಮುಕ್ತಃ ಸರ್ವ ವಿಶೇಷಣೈಃ. ಅದನ್ನ
ಕತ್ತರಿಸಿ ಹಾಕಿದ ಕೈಗೆ ಸಮಾನ ಅಂತ ಅನ್ಕೋಬೇಕಂತೆ. ಚಿನ್ನಿನ ಚಿತ್ತ ಚಕ್ತೇನ ಹಸ್ತೇನ ಅಂತ 26 ಹೇಳಿದ್ರೆ ಅದು ಮತ್ತೆ ಅನುವಾದ ಮಾಡ್ಕೋತಾ ಇದ್ದಾರೆ. ಚಕ್ತೇನ ಹಸ್ತೇನ ಸಮಾನಂ, ಬಿಟ್ಟಂತಹ ಕೈಯೊಡನೆ ಸಮಾನವಾಗಿ, ತುಲ್ಯ ಅಂದ್ರೆ ಸಮಾನ. ಯಾವುದೋ ಸರ್ವಂ ವಿಶೇಷಣಂ, ಕೈಯಾಗಲಿ, ಕಾಲಾಗಲಿ, ತಲೆಯಾಗಲಿ, ಹೊಟ್ಟೆ ಆಗಲಿ, ಕಣ್ಣಾಗಲಿ, ಕಿವಿಯಾಗಲಿ, ಮೂಗಾಗಲಿ, ಬಾಯಾಗಲಿ, ಮನಸ್ಸಾಗಲಿ, ಬುದ್ಧಿ ಆಗಲಿ, ಅಹಂಕಾರವಾಗಲಿ, ಎಲ್ಲವೂ ಕೂಡ ಕತ್ತರಿಸಿ ತೆಗೆದುಹಾಕಿದಂತಹ ಕೈಗೆ ಸಮಾನ ಅಂದ್ರು. ಒಂದೇ ದೃಷ್ಟಾಂತ. ಕತ್ತರಿಸಿ ತೆಗೆದುಹಾಕಿದಂತಹ ಕೈಗೆ ಸಮಾನವಾಗಿ ಎಲ್ಲಾ ವಿಶೇಷಣವು ಎಲ್ಲಿವರೆಗೆ? ಅಹಂಕಾರದವರೆಗೂ. ಆದ್ರಿಂದ ಜ್ಞಾನ ವಿವೇಕಿ ಆದವನು ಅನಾತ್ಮತ್ವೇನ, ಇದೆಲ್ಲೂ ಅನಾತ್ಮವಾಗಿದೆ ಎಂಬುದಾಗಿ ಚೆನ್ನಾಗಿ ಗಟ್ಟಿ ಮಾಡಿಕೊಂಡು ಇದೆಲ್ಲ ಸರ್ವ ವಿಶೇಷಣೈ ಮುಕ್ತ, ಈ ದೇಹೇಂದ್ರಿಯ ಮನೋಬುದ್ಧಿ ಅಹಂಕಾರಗಳೆಂಬ ಎಲ್ಲಾ ವಿಶೇಷಣಗಳಿಂದಲೂ ಬಿಡುಗಡೆ ಹೊಂದಿದವನಾಗಿ. ಯಾವುದು ನಾನಲ್ಲ. ನಾಹಂಕಾರ ಶೋಕಮೋಹ ಕುತೋ ಮೇ, ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ, ಆಮೇಲೆ ನಾಹಂ ಪ್ರಾಣ ಕ್ಷುತ್ಪಿಪಾಸೆ ಕುತೋ ಮೇ, ನಾಹಂ ಮನಃ ಶೋಕಮೋಹ ಕುತೋ ಮೇ, ಹೌದು, ಶುದ್ಧ ಪೂರ್ಣ ನಿತ್ಯ ಏಕ ಶಿವೋಹಂ. ಅಹಂಕಾರ ಶುದ್ಧ ಪೂರ್ಣ ನಿತ್ಯ. ನಾನು ದೇಹ ಅಲ್ಲ ಆದ್ಮೇಲೆ ಜನ್ಮ ಮೃತ್ಯು ಬಂದು ಹೇಗೆ ಬರುತ್ತೆ? ನಾನು ಪ್ರಾಣ ಅಲ್ಲ ಆದ್ಮೇಲೆ ಹಸಿವು ಬಾಯಾರಿಕೆ ಎಲ್ಲಿಂದ ಬರುತ್ತೆ? ನಾನು ಮನಸ್ಸು ಅಹಂಕಾರ ಆದ್ಮೇಲೆ ಶೋಕಮೋಹ ಎಲ್ಲಿಂದ ಬರುತ್ತೆ? ಆದ್ರಿಂದ ನಾನು ಯಾರೋ ಶುದ್ಧ ಪೂರ್ಣ ನಿತ್ಯ ಏಕ ಶಿವೋಹಂ, ನಿತ್ಯನಾಗಿರುವ ಶಿವಸ್ವರೂಪನಾದ ಕಲ್ಪನಾರಹಿತವಾದ ಪರಮಾತ್ಮನು ಅಂತ ಹೇಳಿ ಈ ಎಲ್ಲಾ ದೇಹೇಂದ್ರಿಯ ಮನೋಬುದ್ಧಿ ವಿಶೇಷಣಗಳಿಂದ ಬಿಡುಗಡೆ ಹೊಂದಿದವನಾಗಿ ಕಿತ್ತಾಕಿ ತೆಗೆದುಹಾಕಿ, ಯಾವುದು ನಾನಲ್ಲ, ಇದನ್ನ ಹೋಗ್ಲಾ, ಇವೆಲ್ಲ ಹೋಗು ಅಂತ ಹೋಗ್ಬೇಕು. ಸ್ವಾಮಿಯರು ಮರಣಶೈಲಿದ್ದಂತ. ಮರಣಶೈಲಿದ್ದಾಗ ಅವ್ರಿಗೆ ವಾಕ್ಶಕ್ತಿ ಇತ್ತು, ಮಾತಾಡೋದಿತ್ತು. ಅವ್ರು ಯೋಗಕ್ಷೇಮ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಕ್ಕಳೇ ಅವ್ರು 4-5 ಜನ, ಒಬ್ಬ ಮಗ ಹಿರಿ ಮಗ ಹೋಗ್ಬಿಟ್ಟಿದೆ, 3 ಜನ ಮಕ್ಕಳು, ಮತ್ತೆ ಅವರ ಹೆಣ್ಮಕ್ಳು, ಅವರ ಮಕ್ಕಳು ಎಲ್ಲರೂ ನೋಡೋಕ್ಕೆ ಬಂದಂತೆ ಹೆಂಗ್ ಮಾಡಿದ್ದಾರೆ. ಅವರು ಸಂಜೆ ಮಾಡಿದ್ದಾರೆ, ಹೋಗಿ ಎಲ್ಲ ಹೋಗಿಲ್ಲ, ಎಲ್ಲ ಹೋಗುದು. ಯಾಕಪ್ಪ, ಯಾಕೆ ಹೋಗುದು? ಇವಾಗ ನಾನು ಇವಾಗ ನಿನ್ನ ಸ್ವಲ್ಪ ಏನು ನಾನು ಕಟ್ಕೊಬೇಕು, ನಾನು ಅದನ್ನು ತಿಳ್ಕೊಬೇಕು, ನನ್ನ ಪರಮಾರ್ಥ ಕಟ್ಕೊಂಡು ನಾನು ನಿಧಾನ, ಯಾರು ನೀವು ಬರ್ಬೇಡಿ, ಇನ್ನೆಲ್ಲ ನಿಕ್ಷೇಪ ಆಗತ್ತೆ, ಹೋಗ್ಬೇಡಿ ಮೆಲ್ಲಿ ಹೇಳಿದಂತೆ. ಹೋಗಿ ಎಲ್ಲ ಹೋಗ್ಬಿಟ್ಟು ಬಾಗಿಲು ಹಾಕ್ಬಿಡಿ, ಯಾರು ಬೇಕು ಬಿಡ್ಬೇಡಿ ಒಳಗೆ. ಸ್ಟ್ರಿಕ್ಟ್ ಆಗ್ಬಿಟ್ರಂತೆ. ಹೋಗ್ಬಿಟ್ಟು ಆ ಬಾಗಿಲನ್ನ, ರೂಮ್ ಬಾಗಿಲನ್ನ ಹಾಕ್ಬೇಕಂದ್ರೆ ಅಲ್ಲಿ ಇರಿ, ಯಾರು ಬಂದು ಬಿಡ್ಬೇಡಿ ಬಾರಿಗೆ. ಹೌದು, ಅಪ್ಪ ಹೇಳಿದ್ಮೇಲೆ ಪಾಪ ಅಪ್ಪ ಯಾಕೆ ಬೇಕು, ಸಾಯೋಕಾಗಿ ಯಾಕೆ ಬೇಜಾರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೊಟ್ಟೋಗ್ಬಿಟ್ರಂತೆ. ಎಲ್ಲ ಬಾಗಿಲು ಹಾಕ್ಬಿಟ್ರಂತೆ. ಆಮೇಲೆ ಮಧ್ಯಾಹ್ನ ಬಂದ್ರೆ ಅಪ್ಪ ಹೋಗಾಗ್ಬಿಟ್ಟು ಅವ್ರು ಇರ್ಲಿಲ್ಲ. ಅವಾಗ ಹೋಗಿ 2 ಗಂಟೆ 2-3 ಗಂಟೆ ಬಿಟ್ಕೊಂಡ್ ಬಂದ್ರು. ದೇಹ ಬಿಟ್ಟಾಗಿತ್ತು. ಎಷ್ಟು ಪ್ರಜ್ಞಾವಂತ ನೋಡಿ. ಅಂಥ ಕಾಲದಲ್ಲೂ ಕೂಡ ಕ್ಯಾಟ ಬರಬೇಡಿ, ಹೋಗಿ ನೀವು ಬಂದ ವಿಕ್ಷೇಪ. ಅವನ ಹೆಂಡತಿ ಬಂದ್ಬಿಟ್ಟು, ಅಯ್ಯೋ ನೀವು ಹೋಗ್ಬಿಟ್ರೆ ನಂಗೆ ಏನ್ ಗತಿ ಅಂತ ಗತಿ. ಮಕ್ಕಳಿದ್ದಾರೆ, ಮನೆ ಇದೆ, ದುಡ್ಡಿದೆ, ಎಲ್ಲ ಇದೆ, ನಿಮ್ಗೆ ಏನಾದ್ರು ನಾನು ಯೋಚನೆ ಮಾಡಿಸ್ಕೊ. ನಾನು ಇವಾಗ ಒಬ್ಬನೇ ಹೋಗ್ತಾ ಇದ್ದೀನಿ, ನಾನು ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ, ಏನಾಗ್ತಿಲ್ಲ, ನನ್ನನ್ನು ಎದ್ದೋಗ್ತೀನಿ ಓದನಂತೆ. ಹೋಗು, ಎದ್ದೋಗು ಇಲ್ಲಿಂದ ಅಂತ. ಆಂಟಿನೂ ಓಡಿಸಿದಂತೆ, ಹೋಗು ಇರ್ಬೇಡ ಅಂತ. ಆಂಟಿನೂ ಓಡಿಸಿದ್ರು, ಮಕ್ಕಳನ್ನು ಓಡಿಸಿದ್ರು, ಯಾರ ಅಂತ ಮಕ್ಕಳು ಎಲ್ಲರೂ ಓಡಿಸಿದ್ರು. ಒಬ್ಬರೇ ಅಕಲ್ಪಕಮಜಂ ಜ್ಞೇಯ ಭಿನ್ನಂ ಪ್ರಚಕ್ಷತೆ ಬ್ರಹ್ಮಜ್ಞೇಯಮಜನ್ ನಿತ್ಯಮಜೇನಾಜಂ ವಿಭುಜ್ಯತೆ ಅಂತ ಹೇಳಿ ಮಾಂಡೂಕ್ಯದ ಕಾಲಿಕಾರ್ಥವನ್ನ ಅನುಸಂಧಾನ ಮಾಡ್ತಾ ಭಾರಿ ಪ್ರಜ್ಞಾವಂತ. ಮರಣೇ ಸಂಭವೇ ಚೈವ ಗತ್ಯಾಗಮನಯೋರಪಿ ದೇವರಾಯ ಕುಲಕರ್ಣಿಯವರು, ದೇವರಾಯ ಕುಲಕರ್ಣಿ ಮರಣೇ ಸಂಭವೇ ಚೈವ ಗತ್ಯಾಗಮನಯೋರಪಿ ಚಿತೋ ಸರ್ವಶರೀರೇಪು ಆಕಾಶೇನ ಅಂತ. ಇದು ಅಕಲ್ಪಕ ಮಜಂ ಜ್ಞಾನಂ ಜ್ಞೇಯಾಭಿನ್ನಂ ಪ್ರದಕ್ಷತೆ ಬ್ರಹ್ಮಜ್ಞೇಯಮಜಂ ಅಜೇನಾಚಂ ವಿಭುಜ್ಯತೆ. ಪರಮಾತ್ಮ ಪಾಂಡಿತ್ಯ ಪ್ರವಾಹ ಮಹತ್ವರು ಅವರೆಲ್ಲ ಬಹಳ ದೊಡ್ಡ ವಿವೇಕಿಗಳು. ಹಾಗೆ ಎಲ್ಲಾ ವಿಶೇಷಣಗಳು ಮುಕ್ತರಾಗ್ಬಿಡ್ಬೇಕಂತೆ. ತನ್ನ ದೇಹೇಂದ್ರಿಯ ಬುದ್ಧಿಯೇ ಬೇಡ, ಇನ್ನು ಹೆಂಡತಿ ಮಕ್ಕಳು ಮನೆ ಮಠ ನೆಂಟರು ಇಷ್ಟರು ಅವರೆಲ್ಲ ಬಂದು ಏನ್ ಮಾಡ್ಬೇಕಾ, ಒಂದು ಚೀಟಿ ಬರೆದಿಟ್ಕೋಬೇಕು, ದೊಡ್ಡ ಉಪಕಾರ ನಿಮ್ಮಿಂದ ಎಲ್ಲ ಹೊರಟೋಗಿಲ್ಲ ಅಂತ ತೋರಿಸ್ಬಿಡ್ಬೇಕು. ಯಾಕಂದ್ರೆ ಹೇಳಕ್ ಶಕ್ತಿ ಇರಲ್ಲ ಬಾಯಲ್ಲಿ.
ಮುಂಚೆನೆ ಬಳಿದು ನನಗೆ ದೊಡ್ಡ ಉಪಕಾರ ಮಾಡ್ಬೇಕು ನಿಜವಾಗಿ ನಾನು ಅನ್ಕೊಂಡಿದ್ದೆ, ಎಲ್ಲ ಇಲ್ಲಿ ಹೊರಟು ಹೋಗಿ ಯಾರು ಇರ್ಬೇಡಿ. ನಾನು ಭಗವಂತನ ಚಿಂತೆ ಮಾಡ್ಕೊಂಡು ದೇಹ ಬಿಡ್ತೀನಿ, ಪರಮಾತ್ಮನೇ ಚಿಂತೆ ಮಾಡ್ತಾ ದೇಹ ಬಿಡ್ತೀನಿ, ಯಾರು ಬಿಡ್ತೀನಿ. ಹೋದ್ಮೇಲೆ ಬೇಕಾದ್ರೆ ಬಂದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆ ದೇಹವನ್ನು ಏನು ಸುಟ್ರಿ, ಹೊಳೆಗಾಲು ಹಾಕೊಳ್ಳಿ, ಹೂತಾಲು ಹೂತ್ರಿ, ಏನೋ ಮಾಡ್ಕೊಳ್ಳಿ, ನನಗೇನಾಗಬೇಕಾಗಿ. ಸರ್ವ ವಿಶೇಷಣಿ ಮುಕ್ತ, ಸಮಸ್ತ ವಿಶೇಷಣೆಗಳಿಂದ ಮುಕ್ತನಾದವನಾಗಿ ಜಸ್ವರೂಪನಾಗಿ ಆತ್ಮನಲ್ಲೇ ನಿಂತ. ಜ್ಞಾತೈವಾತ್ಮ ನಾಳೆ ಹೇಳೋಣ, ಶ್ಲೋಕ ನಾಳೆ ಹೇಳಬೇಡ.